ಈ ಕಟ್ಟಡ ಇಷ್ಟು ಸಣ್ಣ ಪೀರಿಯಡಲ್ಲಿ ವಾಸ್ತುಶಿಲ್ಪದ ಪ್ರಕಾರ ಎಲ್ಲ ದೃಷ್ಟಿಯಿಂದನೂ ಸುದೃಢವಾಗಿ ನಿರ್ಮಾಣ ಮಾಡಿಕೊಟ್ಟಂಥ ಇಬ್ಬರು ಪ್ರಮುಖರು. ಮೊದಲನಾಗಿ ಆವತ್ತು ಭೂಮಿ ಪೂಜನ ದಿವಸನೇ ನಾವು ಈ ಕಟ್ಟಡದ ಮಾದರಿಯನ್ನು ಇಲ್ಲಿ ಪ್ರದರ್ಶಿಸಿದ್ದೇವೆ. ಅದೇ ಪ್ರಕಾರ ಈ ಕಟ್ಟಡ ಬಂದಿದೆ. ಇವತ್ತು ಅದಕ್ಕೋಸ್ಕರ ಅಲ್ಲಿ ತೋರಿಸಿದೆ. ಅದನ್ನು ಅನ್ವಿಸೆ ಅಂದರೆ ಗಹನೆ ಮಾಡಿ ಅದನ್ನು ಮೂರ್ತ ರೂಪ ಕೊಡುವಂಥ ಕೆಲಸ ಸಾಮಾನ್ಯವಾಗಿ ಆರ್ಕಿಟೆಕ್ಟ್ ಮಾಡ್ತಾರೆ. ಮೈಸೂರು ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್, ಇದು ಬೆಂಗಳೂರಿನ ಖ್ಯಾತ ಸಂಸ್ಥೆ, ಕಳೆದ 55 ವರ್ಷದಿಂದ ಕೆಲಸ ಮಾಡ್ತಾಯಿದೆ. ರಾಷ್ಟ್ರೋತ್ಥಾನದ ಅನೇಕ ಕಟ್ಟಡಗಳನ್ನು ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ರೀತಿಯ CBSE ಶಾಲೆಗಳು ನೀವೆಲ್ಲ ನೋಡಿರ್ಬೋದು. ಆ ರೀತಿ ಮಾಡಿದಂತಹ ಅದರ ಪ್ರಮುಖರಾದಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ಅಶ್ವಿನ್ ಶ್ರೀನಿವಾಸ್ ಅವರು ವೇದಿಕೆಗೆ ಬಂದು ನಮ್ಮ ಈ ಒಂದು ಕೃತಜ್ಞತೆಯನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಯೋಧ್ಯ ರಾಮ ಮಂದಿರದ ಬಾಲರಾಮವನ್ನು ಅವರಿಗೆ ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕರಿಸಿ, ವೇದಿಕೆ ಮೇಲಿರುವ ಹಿರಿಯರೇ, ವೇದಿಕೆ ಕೆಳಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಭಾಳ ಸಂತೋಷದಿಂದ ಇಲ್ಲಿ ಬಂದು ತಮ್ಮ ಮುಂದೆ ನಿಂತಿದ್ದೇನೆ. ಅನನ್ಯ ರಾಷ್ಟ್ರಪ್ರೇಮವನ್ನು ಮೈಗೂಡಿಸಿಕೊಂಡು ಸಾವಿರಾರು ಸ್ವಯಂ ಸೇವಕರು ಬೀಜವನ್ನು ಆವತ್ತು ಬಿತ್ತಿದ್ರು 1965ರಲ್ಲಿ. ಇವತ್ತು ಅದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ರಾಷ್ಟ್ರೋತ್ಥಾನ ಪರಿಷತ್ ವ್ಯಕ್ತಿಯ ಮೂಲಕ ಸಮಾಜ ಪರಿವರ್ತನೆಯ ಮೂಲ ಆಶಯದೊಂದಿಗೆ 1965 ಫೆಬ್ರವರಿ 27ರಂದು ಬೆಂಗಳೂರಿನಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು. ಇದೀಗ 60 ವರ್ಷ, ಷಷ್ಠಾಬ್ದಿ ಪೂರ್ತಿ. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಎನ್ನುವ ಉನ್ನತ ಲಕ್ಷ್ಯದೊಡನೆ ಮುನ್ನಡೆಯುತ್ತಿದೆ. ಭಾರತೀಯತೆಯ ಸಮಗ್ರ ಮನೋಭಾವ ರಾಷ್ಟ್ರೋತ್ಥಾನ ಪರಿಷತ್ತಿನ ಆತ್ಮೀಯತೆ, ಬದ್ಧತೆ, ರಾಷ್ಟ್ರಭಕ್ತಿ ಹಾಗೂ ಸಮಗ್ರತೆ, ಇಂಟೆಗ್ರಿಟಿ, ಇದು ನಮ್ಮ ಮೌಲ್ಯಗಳು. ಪ್ರಾರಂಭಿಕ ದಿನಗಳಲ್ಲಿ ರಾಷ್ಟ್ರೀಯ ಭಾವನೆಯನ್ನು, ಭಾರತೀಯ ಜೀವನ ಮೌಲ್ಯಗಳನ್ನು, ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು, ಭಾರತದ ಇತಿಹಾಸವನ್ನು, ಭಾರತದ ಸ್ವಾತಂತ್ರ್ಯ ವಿವಿಧ ಮಜಲುಗಳನ್ನು, ಭಾರತಕ್ಕೋಸ್ಕರ ತಮ್ಮನ್ನು ತಾವು ಆತ್ಮಸಮರ್ಪಣೆ ಮಾಡಿದಂಥ ಕ್ರಾಂತಿಕಾರಿಗಳನ್ನು, ಹೀಗೆ 10 ಹಲವು ಸಮಾಜದ ಪ್ರಮುಖರನ್ನು ಸಮಾಜಕ್ಕೆ ಪರಿಚಯ ಮಾಡುವಂಥ ಸಾಹಿತ್ಯದಿಂದ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು. ಅದೇ ಒಂದು ಜನ ಮನ್ನಣೆ ನಮಗೆ. ದಟ್ ಈಸ್ ದ ಐಡೆಂಟಿಟಿ ಆಫ್ ರಾಷ್ಟ್ರೋತ್ಥಾನ. ಉದಾಹರಣೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗೆ ದೇಶಭಕ್ತಿಯ ಕಿಚ್ಚನ್ನು ಹಚ್ಚುವ ಅಜೇಯ ಅದಮ್ಯ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ, ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್, ಹೀಗ ಅನೇಕ ಕ್ರಾಂತಿಕಾರಿಗಳ ಸಾಹಿತ್ಯವನ್ನು ಸಮಾಜಕ್ಕೆ ನಾವು ನಿರಂತರವಾಗಿ ನೀಡ್ತಾ ಇದ್ದೀವಿ. ದಿನ ಕಳೆದಂತೆ ನಮ್ಮ ಕೆಲಸವನ್ನು ಶಿಕ್ಷಣ, ಸೇವೆ, ಆರೋಗ್ಯದ ಕಡೆಗೆ ನಾವು ವಿಸ್ತರಿಸ್ತಾ ಬಂದ್ವಿ. ಇದೀಗ 11 ಪ್ರಕಲ್ಪಗಳು, 30ಕ್ಕೂ ಹೆಚ್ಚು ಚಟುವಟಿಕೆಗಳು ರಾಷ್ಟ್ರೋತ್ಥಾನ ಹೊಂದಿರುತ್ತದೆ. 1100ಕ್ಕಿಂತ ಹೆಚ್ಚು ಪ್ರಕಟಣೆಗಳನ್ನು ನಾವು ಪ್ರಕಟಿಸಿದ್ದೇವೆ ಉತ್ಥಾನ ಮಾಸಪತ್ರಿಕೆಯೊಂದಿಗೆ. ನಗರ ಗ್ರಾಮೀಣ ಪ್ರದೇಶಗಳಿಗೆ ಕೈಗೆಟುಕುವ ದರದಲ್ಲಿ ಶಿಕ್ಷಣವನ್ನು ಒದಗಿಸುವ ದೃಷ್ಟಿಯಿಂದ 9 ರಾಜ್ಯ ಪಠ್ಯಕ್ರಮಗಳ ಶಾಲೆಗಳು, ಬೆಂಗಳೂರಿನ ಸ್ಲಮ್, ನಾವು ಸೇವಾವಸ್ತಿ ಅಂತ ಹೇಳ್ತೀವಿ, ಅಲ್ಲಿ ಸೇವಾ ಚಟುವಟಿಕೆಗಳು, ಆತ್ಮನಿರ್ಭರತೆ ಬರುವಂಥ, ಹೀಗೆ 10 ಹಲವು ಚಟುವಟಿಕೆಗಳು ನಾವು ಈಗಾಗಲೇ ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗಾಗಲೇ ಹೇಳಿರುವ ಹಾಗೆ ರಾಷ್ಟ್ರೋತ್ಥಾನ ಪರಿಷತ್ತಿನ ವೃಕ್ಷ ಸಮಾಜದ ಸಹಯೋಗದೊಂದಿಗೆ ಹಲವು ಆಯಾಮಗಳೊಂದಿಗೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಅಂದರೆ ಉದ್ದೇಶದಲ್ಲಿ ಸ್ಪಷ್ಟತೆ, ಕಾರ್ಯಮಾದರಿಯಲ್ಲಿ ಉತ್ಕೃಷ್ಟತೆ, ಕಾರ್ಯನಿರ್ವಹಣೆಯ ನಿಖರತೆ,
ವೃತ್ತಿಪರತೆ, ದಕ್ಷತೆ, ಸೇವಾ ಕಾರ್ಯದಲ್ಲಿ ಹಾರ್ದಿಕ ಭಾವ, ಪ್ರತಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಅಚ್ಚುಕಟ್ಟಿಗೆ ಮಾಡುವ ಅತ್ಯಂತ ಶ್ರದ್ಧೆ, ಇದು ಸಂಸ್ಥೆಯ ವಿಶೇಷತೆ. ಆದ್ದರಿಂದಲೇ ಇಂದು ರಾಷ್ಟ್ರೋತ್ಥಾನ ಪರಿಷತ್ತಿನ ಎಲ್ಲ ಯೋಜನೆಗಳು ಅತಿ ವೇಗವಾಗಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ತಲುಪ್ತಾ ಇದೆ ಮತ್ತು ಸಮಾಜದ ಮೇಲೆ ಒಳ್ಳೆಯ ರೀತಿಯ ಪರಿಣಾಮವನ್ನು ಅದು ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ದಿಕ್ಕುಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಇಂದಿನ ಕಾಲಮಾನಕ್ಕೆ ತಕ್ಕಂತೆ ಆಧುನಿಕ ಕಲಿಕಾ ಪರಿಸರವನ್ನು ಸೃಷ್ಟಿಸಿ ಆಚಾರ ವಿಚಾರ ಸಂಸ್ಕೃತಿಯೊಂದಿಗೆ ಭಾರತೀಯ ಜ್ಞಾನ ಪರಂಪರೆಯ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ CBSE ಶಾಲೆ ನಾವು ಪ್ರಾರಂಭ ಮಾಡಿದ್ವಿ. ಸದ್ಯ ನಮ್ಮ ಕರ್ನಾಟಕದ 9 ಜಿಲ್ಲೆಗಳು ಬೆಂಗಳೂರು ಸೇರಿ 14 ಶಾಲೆಗಳು ನಡೀತಾ ಇದ್ದಾವೆ. 15ನೇ ಶಾಲೆ ಈ ದಿನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 16ನೇ ಶಾಲೆ ಉಡುಪಿಯಲ್ಲಿ ಏಪ್ರಿಲ್ 30ರಂದು ಲೋಕಾರ್ಪಣೆ ಆಗುತ್ತಿದೆ. ಹಾಗೆ 17ನೇ ಶಾಲೆ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಮೇ 22ನೇ ತಾರೀಕು ಲೋಕಾರ್ಪಣೆ ಆಗಲಿದೆ. ಹೀಗೆ 17 CBSE ಶಾಲೆಗಳು. ಈ ಶಾಲೆಗಳು ಜಿಲ್ಲೆಗೊಂದು ಮಾದರಿ ಶಾಲೆ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಈಗಾಗಲೇ ಹೇಳಿದಾಗೆ ಸುಮಾರು 18,000 CBSEನಲ್ಲಿ ಒಂದು 7,000 ರಾಜ್ಯ ಪಠ್ಯಗಳು, 25,000 ವಿದ್ಯಾರ್ಥಿಗಳು ನಮ್ಮ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಪದವಿ ಪೂರ್ವ ಶಾಲೆ ಕಾಲೇಜುಗಳು ನಾವು ಮಾಡ್ತಾ ಇದ್ದೀವಿ. ಪಂಚಮುಖಿ ಶಿಕ್ಷಣದ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮಗುವಿನ ಸಂಪೂರ್ಣ ವಿಕಾಸ ಆಗಬೇಕು, ಅವನ ವ್ಯಕ್ತಿತ್ವ ಎಲ್ಲ ರೀತಿಯಿಂದನೂ ಬೆಳವಣಿಗೆ ಆಗಬೇಕು. ಕೇವಲ ಓದೋದು, ಬರೆಯೋದು, ಲೆಕ್ಕ ಮಾಡೋದು ಅಷ್ಟೇ ಅಲ್ಲ. ಶಿಕ್ಷಣವೆಂದರೆ ಕೇವಲ ಭಾಷೆ ಲಿಪಿಗಳನ್ನು ಓದಲು ಬರೆಯಲು ಕಲಿಸುವುದಲ್ಲ. ಕೇವಲ ಅಕ್ಷರ ಕಲಿತವರು ಸಾಕ್ಷರತರು ಅಷ್ಟೇ, ವಿದ್ಯಾವಂತರಲ್ಲ. ಅಕ್ಷರ ಕಲಿಸದೇ ಶಿಕ್ಷಣ ಎಂಬುದು ನಮ್ಮ ಭಾರತೀಯ ದೃಷ್ಟಿಕೋನದಲ್ಲಿ ಇಲ್ಲ. ಭಾರತೀಯ ಪರಂಪರೆಯಲ್ಲಿ ಶಿಕ್ಷಣವೆಂದರೆ ವಿದ್ಯೆ, ವಿದ್ಯೆ ಎಂದರೆ ಕೌಶಲ್ಯ. ಪ್ರತಿಯೊಂದು ಮಗುವಿನಲ್ಲಿಯೂ ಸುಪ್ತವಾಗಿರುವ ಕೌಶಲ್ಯವನ್ನು ಪ್ರೋತ್ಸಾಹಿಸಿ ಅದನ್ನು ಪ್ರಕಟೀಕರಿಸಿ ವಿಕಾಸಕ್ಕೆ ಪೂರಕವಾದಂಥ ಶಿಕ್ಷಣ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಎಜುಕೇಷನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಮಗುವಿನಲ್ಲಿರುವ ಪ್ರತಿಭೆ ಕೌಶಲ್ಯಗಳಿಗೆ ಬೆಳಕಿಗೆ ತರಬೇಕು. ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಕಲ್ಪಿಸೋದು ಶಿಕ್ಷಣದ ಮೂಲ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚಿಂತನ ಮಂಥನಗಳನ್ನು ಮಾಡಿದ ಮೇಲೆ ರಾಷ್ಟ್ರೋತ್ಥಾನ ಪರಿಷತ್ತು ಈ ರೀತಿಯ CBSE ಶಿಕ್ಷಣಗಳನ್ನು 2005ರಿಂದ ಯೋಚನೆ ಮಾಡಿತು. ಕಲಿಕೆಯ ಜಾಗದಲ್ಲಿ ಭಾರತೀಯ ಪರಂಪರೆ, ಸಂಸ್ಕೃತಿಯ ಅನುಭವ ಉಂಟಾಗಬೇಕು. ಇವತ್ತಿನ ಆಧುನಿಕ ಕಾಲದಲ್ಲಿ ನಾವೆಲ್ಲರೂ ನೋಡ್ತೇವೆ, ನಮ್ಮ ಅನುಭವಕ್ಕೂ ಬಂದಿದೆ, ಶಿಕ್ಷಣ ಕೊಡುವಂಥ ಸಂಸ್ಥೆಗಳು ಯಾವುದೂ ಕಡಿಮೆ ಇಲ್ಲ. ಆದರೆ ಶಿಕ್ಷಣದ ಜೊತೆಗೆ ಭಾರತೀಯ ಮೌಲ್ಯಗಳನ್ನು, ನಮ್ಮ ಜ್ಞಾನ ಪರಂಪರೆಯಿಂದ ಕೊಡುವಂಥ ಕೆಲಸವನ್ನು ಬಹಳ ಕಡಿಮೆ ಆಗ್ತಾ ಇದೆ. ಮಗುವಿನಲ್ಲಿ ಕೇವಲ ಭೌತಿಕವಾಗಿ ಅಥವಾ ಬೌದ್ಧಿಕವಾಗಿ ಅಥವಾ 4 ಎಜುಕೇಷನಲ್ ಪರ್ಫೆಕ್ಷನ್ ತರೋದು ಅಷ್ಟೇ ಅಲ್ಲ, ಅವನಲ್ಲಿ ಇಮೋಷನಲ್ ಬೆಳವಣಿಗೆ ಆಗಬೇಕು, ಅವನಲ್ಲಿ ಮಾನಸಿಕವಾಗಿ ಸೈಕಲಾಜಿಕಲ್ ಡೆವಲಪ್ಮೆಂಟ್ ಆಗಬೇಕು, ಹಾಗೆಯೇ ಅವನ ಆಧ್ಯಾತ್ಮ ಚಿಂತನೆಯನ್ನು ಬೆಳೆಸಬೇಕು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೋತ್ಥಾನ ಬಹಳ ಪ್ರಯತ್ನ ಮಾಡಿ ಈ ಒಂದು ಪ್ರಯೋಗವನ್ನು ಸಮಾಜದಲ್ಲಿ ಇಟ್ಟಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಯೋಗವೇ ರಾಷ್ಟ್ರೋತ್ಥಾನ ಪರಿಷತ್ತು. ರಾಷ್ಟ್ರೋತ್ಥಾನ ಪರಿಷತ್ತು ಅನೇಕ ಪ್ರಯೋಗಗಳನ್ನು ಸಮಾಜದಲ್ಲಿ ಮಾಡ್ತಾ ಇದೆ. ಈಗಾಗಲೇ ನೀವು ಅನೇಕ ನೋಡಿದ್ರಿ. ಕೆಲವೊಂದು ಹೊಸ ಹೊಸ ವಿಷಯಗಳನ್ನು ನಾವು ಆವಿಷ್ಕಾರ ಮಾಡಿಕೊಂಡು ಅದರಲ್ಲಿ ಯಶಸ್ವಿಯನ್ನು ಗಳಿಸಿದ್ದೇವೆ. ಉದಾಹರಣೆಗೆ ಸಾಧನಾ ತಪಸ್ಸು. ನಿನ್ನೆ ನಾವಿಲ್ಲಿ ಪೂಜೆ ಮಾಡಬೇಕಾದ್ರೆ 2 ಮಕ್ಕಳು ಬಂದರು, ಪರಿಚಯ ಮಾಡಿದರು. ಯಾರು ಅಂತ ಕೇಳಿದರೆ ನಮ್ಮ ಸಾಧನಾದಲ್ಲಿ ಓದಿದಂತಹ ಮೆಡಿಕಲ್ ಓದ್ತನಂತರ ವಿದ್ಯಾರ್ಥಿಗಳು, ಹೆಣ್ಣುಮಕ್ಕಳು, ಇಲ್ಲಿ ಹಾಸನ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಬಡತನದಲ್ಲಿದ್ದಂತಹ ಹೆಣ್ಣುಮಕ್ಕಳು, ಈಗಾಗಲೇ ಅಲ್ಲಿ ತಿಳಿಸಿದಂಗೆ ಸುಮಾರು 103 ಮಕ್ಕಳು
ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ MBBS ಅನ್ನು ಪಡಿತಾ ಇದ್ದಾರೆ. ಕೇವಲ 6 ವರ್ಷಗಳಲ್ಲಿ ಅವರಿಗೆ 2 ವರ್ಷ PU ಶಿಕ್ಷಣ ಮತ್ತು ನೀಟಿಗೆ ಬೇಕಾದಂಥ ಎಲ್ಲ ಪರಿಸರವನ್ನು ನಾವು ಕ್ರಿಯೇಟ್ ಮಾಡಿಕೊಟ್ವಿ. ಅವರು ಉತ್ಕೃಷ್ಟವಾಗಿ ಬೆಳೆದರು. ಹೀಗೆ ನಿನ್ನೆ ಅವರು ಬಂದು ನಾವು ಇನ್ನು ಇಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದೇವೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಎಷ್ಟು ಸಂತೋಷ ಆಗಬೇಕು. ಈ ರೀತಿ 100ಕ್ಕೂ ಹೆಚ್ಚು IIT NITನಲ್ಲಿ ಇದರಲ್ಲಿ NITಯಲ್ಲಿ ಓದ್ತಾ ಇದ್ದಾರೆ, ಸುರತ್ಕಲ್. ಹೀಗೆ ಯಾವ್ಯಾವ ಪ್ರಯೋಗಗಳನ್ನು ಮಾಡಿದ್ದೀವಿ, ಆ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಾವು ಮುಂದುವರಿಸ್ತಾ ಇದ್ದೀವಿ. ಇಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ಪರಿಷತ್ತು ನಿರಂತರವಾಗಿ ಮಾಡಿಕೊಂಡು ಬೇರೆ ಬೇರೆ ಪ್ರಯೋಗಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ CBSE ಶಾಲೆ, ಜಿಲ್ಲೆಗೊಂದು ಶಾಲೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದೊಂದು ಮಾದರಿ ಆಗಬೇಕು. ಇಲ್ಲಿ ಕಟ್ಟಡದ ಮಾದರಿ ಮಾತ್ರ ಅಲ್ಲ, ಇವತ್ತು ಅನೇಕರು ಬಂದವರು ನಿನ್ನೆಯಿಂದ ಇವತ್ತಿನವರೆಗೆ 10 ಜನ ತುಂಬ ಚೆನ್ನಾಗಿ ಕಟ್ಟಿದ್ದೀರಿ, ತುಂಬ ವ್ಯವಸ್ಥೆ ಮಾಡಿದ್ದೀರಿ, ತುಂಬ ಜಾಗ ಕ್ಲಾಸ್ ರೂಮ್ನಲ್ಲಿದೆ, ಲ್ಯಾಬ್ ಇದೆ, ಹಾಲ್ ಇದೆ, ಎಲ್ಲ ಇದೆ. ನನಗನ್ಸಿದ್ದು ಅದು ಭಾಳ ಒಂದು ಸಣ್ಣ ವಿಷಯ. ಅದಕ್ಕಿಂತ ದೊಡ್ಡದಾಗಿ ಮಕ್ಕಳು ಬೆಳೆಯುವಂಥ ರೀತಿ, ಇದು ನಾವು ಮಾದರಿ ಮಾಡಿದರೆ, ನಾನು ಹೇಳೋದು ಹಾಸನದಲ್ಲಿರುವಂಥ ಅನೇಕರು ಕೇಳ್ತಾ ಇದ್ರು, ಒಬ್ಬರಿಬ್ಬರು ಹೇಳಿದ್ರಂತೆ ನಮ್ಮ ಕಾರ್ಯಕರ್ತರಿಗೆ, ನೀವು ಹಾಸನದಲ್ಲಿ ಕೆಲವು ಚಮತ್ಕಾರ ಮಾಡ್ತಾ ಇದ್ದೀರಿ, ಒಂದೆರಡು ಶಾಲೆ ಮುತ್ತಿರೋ ಏನು ಅಂತ. ಖಂಡಿತವಾಗಿ ಇಲ್ಲ. ನಾವು ಪರಸ್ಪರ ಸೇರಿ ಹಾಸನದಲ್ಲಿರುವಂತಹ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ಒಳ್ಳೆಯ ಮೌಲ್ಯಯುತ ಶಿಕ್ಷಣವನ್ನು ಕೊಡಬೇಕು. ಈ ಮಕ್ಕಳು ನಮ್ಮ ಭಾರತದ ಅತ್ಯಂತ ಉತ್ತಮ ಪ್ರಜೆಗಳಾಗಿ ಬೆಳಿಬೇಕು, ಜಗತ್ತಿಗೆ ಅವರು ಶ್ರೇಷ್ಠರಾಗಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ರಾಷ್ಟ್ರೋತ್ಥಾನ ಕೆಲಸ ಮಾಡುತ್ತದೆ. ಆದರೆ ಅದೇ ರೀತಿ ತನ್ನ ಬೇರನ್ನು, ಏನು ಹಿಂದೂ ಸಮಾಜ ಇದೆ, ಇದು ಭಾರತೀಯ ಸಂಸ್ಕೃತಿ ಪರಂಪರೆ ಇದೆ, ಅದರಿಂದ ವಿಚಲಿತರಾಗಬಾರ್ದು. ನಾನು ಎತ್ತರಕ್ಕೆ ಹೋದಾಗ ಗಾಳಿಪಟ, ಅದರ ದಾರ ಮಾತ್ರ ಅದು ಭೂಮಿಯಲ್ಲಿಯೇ ಇರಬೇಕು. ಆ ದಾರ ಇಲ್ಲದಿದ್ದರೆ ಆ ಗಾಳಿಪಟ ಏನೂ ಬಲ ಇರುವುದಿಲ್ಲ. ಹಾಗೆ ನಮ್ಮ ರೂಟ್ಸ್ ಏನು ಭಾರತೀಯ ಸಂಸ್ಕೃತಿ ಪರಂಪರೆ ಇದೆ, ಇದನ್ನು ಉಳಿಸಿ ನಮ್ಮ ಮಕ್ಕಳು ಮುಂದಿನ ಶ್ರೇಷ್ಠ ಪ್ರಜೆಗಳಾಗಬೇಕು ಅಂತ ಹೇಳೋದೇ ರಾಷ್ಟ್ರೋತ್ಥಾನದ ಉದ್ದೇಶ. ಈ ಸಂದರ್ಭದಲ್ಲಿ ಅನೇಕ ಶಾಲೆಯವರು ಇಲ್ಲಿ ಬಂದಿರ್ಬೋದು. ನಾನು ಏನು ಹೇಳುತ್ತಿದ್ದೇನೆ ಅಂದರೆ, ನಾವು ಮತ್ತು ನೀವು ಸೇರಿ ರಾಷ್ಟ್ರೋತ್ಥಾನದ ಏನು ಒಂದು ಸಣ್ಣ ಪದ್ಧತಿ, ಇದು ನಿಮ್ಮಲ್ಲಿಯೂ ಇರ್ಬೋದು. ನಿಮ್ಮ ಒಳ್ಳೆತನವನ್ನು ನಾವು ಸ್ವೀಕಾರ ಮಾಡಿ, ನಮ್ಮಲ್ಲಿ ಏನಾದರೂ ನಿಮ್ಗೆ ಒಳ್ಳೆಯದಂತ ಅನಿಸಿದರೆ ಅದನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಹಾಸನದ ಈ ಜಿಲ್ಲೆಯ ಎಲ್ಲ ಮಕ್ಕಳ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಅವರ ಜೀವನವನ್ನೇ ಬದಲಾಯಿಸುವಂಥ ಕೆಲಸ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯದಾಗಿ ನಾನು ಈ ಪ್ರಾರಂಭದಲ್ಲಿ ಹೇಳಿದೆ, ಇಲ್ಲಿ ಬಂದು ನಿಮ್ಮ ಹತ್ರ ಇವತ್ತು ಈ ಶಾಲಾ ಕಟ್ಟಡ ಲೋಕಾರ್ಪಣೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಅಂತ. ಅದಕ್ಕೊಂದು ಕಾರಣ ಇದೆ. ಕಳೆದ 2024 ಫೆಬ್ರವರಿಯಲ್ಲಿ ನಾವು ಇಲ್ಲಿ ಭೂಮಿ ಪೂಜನ ಮಾಡಿದ್ವಿ. ಅಲ್ಲೆಲ್ಲ ಹಾಕಿದ್ವಿ ನಾವು ಯಾವ ಥರ ಇತ್ತು ಈ ಜಾಗ ಅಂತ. ನಮ್ಮ ಮಧ್ಯೆ ನಮ್ಮ ಹಿರಿಯರಾದಂಥ ಮಾನ್ಯ ಮುದ್ದೇಗೌಡರು ಇದ್ದಾರೆ. ಅವರ ಕರಕಮಲದಲ್ಲಿ ಇಲ್ಲಿ ಭೂಮಿ ಪೂಜನ ಆಯಿತು. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಲೋಕಾರ್ಪಣೆಗೆ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ ನನಗೆ. ಮುದ್ದೇಗೌಡರು ಇಲ್ಲೇ ನಮ್ಮ ಮುಂದೆ ಕೂತಿದ್ದಾರೆ. ಒಳ್ಳೆಯ ಆಶೀರ್ವಚನ ಮಾಡಿದರು ಅವರು. ಆವತ್ತು ನಾನು ಇದ್ದೆ ಆ ಸಭೆಯಲ್ಲಿ, ತುಂಬ ಖುಷಿಯಾಯಿತು. ಇವತ್ತು ಅವರ ಕರಕಮಲದಲ್ಲೇ ದೀಪವನ್ನು ಬೆಳಗಿಸಿ ಕಟ್ಟಡದ ಸ್ವಾಮಿಗಳ ಜೊತೆ ಲೋಕಾರ್ಪಣೆ ಆಗಿತ್ತು. ಒಂದೇ ವರ್ಷ ಬಹಳ ಪರಿವರ್ತನೆಯನ್ನು ಆಗಿದೆ. ಇದಕ್ಕೆ ಹಾಸನ ನಗರದ ಮತ್ತು ಹಾಸನ ಜಿಲ್ಲೆಯ ಬಹಳ ದೊಡ್ಡ ಸಹಯೋಗ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುಮಾರು 3 ಎಕರೆ ಜಾಗ, ಇದರಲ್ಲಿ ಈಗ ಪ್ರಸ್ತುತ 53,500 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಕಟ್ಟಿದ್ದೀವಿ ನಾವು. 23 ಕ್ಲಾಸ್ ರೂಮ್ ಇದೆ, ಸುಮಾರು 700 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಲ್ಯಾಬ್ಸ್ ಇದೆ, ಲೈಬ್ರರಿ ಹಾಲ್ ಇದೆ, ಒಂದು ದೊಡ್ಡ ಹಾಲ್ ಇದೆ, 400ರಿಂದ 500 ಜನ ಕೂತ್ಕೊಳ್ಳುವಂಥ ಹಾಲ್ ಇದೆ, ಆಫೀಸ್ಗಳಿಗೆ ಜಾಗ ಇದೆ, ಸಾಕಷ್ಟು ಟಾಯ್ಲೆಟ್ಸ್ಗಳಿದೆ, ಒಂದು ಸಿಕ್ ರೂಮು ಇಟ್ಬಿಟ್ಟಿದ್ದೀವಿ. ಮಕ್ಕಳಿಗೆ ಏನಾದರೂ ಮಧ್ಯದಲ್ಲಿ ಅನಾರೋಗ್ಯ ಆದರೆ ಇಟ್ಕೊಳ್ಳಿಕ್ಕೆ. ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ, ನಾವೆಲ್ಲ ನೋಡ್ಬೋದು. 1 ಎಕರೆ ಜಾಗ ಆಟದ ಮೈದಾನಕ್ಕೆ ಇಟ್ಟಿದ್ದೀವಿ 3 ಎಕರೆಯಲ್ಲಿ. ಹೀಗೆ ಈ ಪರಿಸರವನ್ನು ಎಲ್ಲ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಸದುಪಯೋಗವನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇಲ್ಲಿ ಹೇಳಿದ ಹಾಗೆ ಹೆಸರನ್ನು ನೋಂದಾಯಿಸಿದ್ದಾರೆ. ಸರ್ಕಾರದ ಅನುಮತಿ ತಗೊಳ್ಳ ತಕ್ಷಣ
ಅವರನ್ನು ಅಡ್ಮಿಷನ್ ಮಾಡ್ತೀವಿ. ಈ ಬಾರಿ ಮೇನಲ್ಲಿ ಈ ಶಾಲೆ ಪ್ರಾರಂಭ ಆಗೋದಿದೆ. ಕೊನೆಯದಾಗಿ ರಾಷ್ಟ್ರೋತ್ಥಾನ ನಂಬ್ಕೊಂಡು ಬಂದಿರೋದು ಏನಪ್ಪ ಅಂದರೆ, ಶಾಲೆ ನಾನು ಈಗಾಗಲೇ ಹೇಳಿದಾಗ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ. ನಿನ್ನೆ ಅನೇಕರು ಬಂದವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ನನಗೆ ಅನಿಸಿದ್ದೇನೆಂದರೆ, ಅನೇಕ ಸಲ ರಾಷ್ಟ್ರೋತ್ಥಾನಕ್ಕೆ ನಮ್ಮ ಮಕ್ಕಳನ್ನು ಸೇರಿಸಿದ ತಕ್ಷಣ ನಮ್ಮ ಕೆಲಸ ಮುಗಿದೋಯ್ತು ಅಂತ. ನಮ್ಮ ಜನರ ಸ್ವಭಾವ ಹಾಗೇನೆ, ಏನೋ ಒಂದು ಸಣ್ಣ ಪರಿವರ್ತನೆ ಆದ ತಕ್ಷಣ ಇನ್ನು ಮುಗೀತು, ನಮ್ಮ ಕೆಲಸ ಏನಿಲ್ಲ ಅಂತ. ಸ್ವಾತಂತ್ರ್ಯ ಬಂದ ಮೇಲೆ ಹಾಗೇ ಆಗಿರೋದು. ಅದೇ ವಿಸ್ಮೃತಿಗೆ ರಾಷ್ಟ್ರೋತ್ಥಾನದಂಥ ಸಂಸ್ಥೆ ಪ್ರಾರಂಭ ಮಾಡಿರೋದು. ಸ್ವಾತಂತ್ರ್ಯ ಬಂತಲ್ಲ, ಇನ್ನು ನಮಗೇನು ಕೆಲಸ ಇಲ್ಲ ಅಂತ. ಹಾಗೆಯೇ ರಾಷ್ಟ್ರೋತ್ಥಾನ ಶಾಲೆ ಹಾಸನಕ್ಕೆ ಬಂತು, ನಮ್ಮ ಮಕ್ಕಳಲ್ಲಿ ಸೇರಿಸ್ಬಿಟ್ಮೇಲೆ ನಮ್ಮದೇನು ಜವಾಬ್ದಾರಿ ಇಲ್ಲ ಅಂತ. ಹಾಗಾಗಲಿಲ್ಲ, ಹಾಗಾಗೋದೂ ಇಲ್ಲ, ಹಾಗಾಗಬಾರ್ದು. ನಾವು ನೀವು ಸೇರಿ, ಪೋಷಕರು ನಾವೆಲ್ಲರೂ ಸೇರಿ ಆ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿ ರೂಪಿಸೋಣ. ನಮ್ಮ ಶಾಲೆಯ ಜವಾಬ್ದಾರಿ ಎಷ್ಟೇ ಇದೆ ಅಷ್ಟೇ ಜವಾಬ್ದಾರಿ ಪೋಷಕರಲ್ಲೂ ಇದೆ. ಹಾಗಾಗಿ ನಾವು ನೀವು ಸೇರಿ ಆ ಮಕ್ಕಳ ಭವಿಷ್ಯವನ್ನು ಉನ್ನತಿಯನ್ನಾಗಿ ಮಾಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ 4 ಪ್ರಾಸ್ತಾವಿಕಗಳನ್ನು ನುಡಿದು ಮತ್ತೊಮ್ಮೆ ಪೂಜ್ಯ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಂತೋಷದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಆಶೀರ್ವಚನ ದಯಪಾಲಿಸ್ತಾ ಇರತಕ್ಕಂಥ ಸಿದ್ಧಗಂಗಾ ಮಠಾಧೀಶರಾದಂಥ ಪರಂ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರೇ, ಆದಿಚುಂಚನಗಿರಿ ಮಹಾಸಂಸ್ಥಾನದ ಹಾಸನ ಶಾಖಾ ಮಠದ ಪರಂ ಪೂಜ್ಯ ಶಂಭುನಾಥ ಸ್ವಾಮೀಜಿಯವರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ನಮ್ಮ ಈ ಶಾಲೆಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೆಲ್ಲರಿಗೂ ವಿಶ್ವಾಸ ಕೊಡುವ ರೀತಿಯಲ್ಲಿ ಬಂದು ಸೇರಿರತಕ್ಕಂಥ ಈ ಶಾಲೆಯಲ್ಲಿ ಈಗಾಗಲೇ ಪ್ರವೇಶವನ್ನು ಪಡೆದಿರುವ ಮಕ್ಕಳ ಪೋಷಕರೇ, ಹಾಸನ ನಗರದ ನಾಗರಿಕ ಬಂಧುಗಳೇ, ಮಾತೃಶಕ್ತಿ ಮತ್ತು ನನ್ನ ಮಿತ್ರರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಈ ರೀತಿಯ ಒಂದು ಶಾಲೆಯ ಕಲ್ಪನೆ ಮತ್ತು ನಾವು ಯಾಕೆ ಈ ರೀತಿಯ ಶಾಲೆಯನ್ನು ನಿರ್ಮಾಣ ಮಾಡಿ ಸಮಾಜದಲ್ಲಿ ಒಂದು ಪ್ರಮುಖ ಪರಿವರ್ತನೆಯ ಭಾಗ ಆಗಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ ಅನ್ನೋದನ್ನು ಈಗ ತಾನೇ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ದಿನೇಶ್ ಹೆಗಡೆಯವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಪ್ರಸ್ತಾವನೆಯ ಕೊನೆಯ ಭಾಗದಲ್ಲಿ ಹೇಳಿದಂಥ ಅಂಶದಿಂದ ನನ್ನ ಮಾತುಗಳನ್ನು ಸ್ವಲ್ಪ ವಿಸ್ತಾರ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಶಾಲೆ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಆಗಬೇಕು, ಇದು ರಾಷ್ಟ್ರೋತ್ಥಾನದ ಒಂದು ಉದ್ದೇಶ. ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಮಾದರಿ ಶಾಲೆಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅವರು ನಮ್ಮ ಮುಂದೆ ಇಟ್ಟರು. ರಾಷ್ಟ್ರೋತ್ಥಾನ ಪರಿಷತ್ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆ ಪ್ರೇರಣೆಯಿಂದ ಪ್ರಾರಂಭ ಆಗಿ ಇವತ್ತು 60 ವಸಂತಗಳನ್ನು ಪೂರೈಸ್ತಾ ಇದೆಯೋ, ಆ ಚಿಂತನೆಯಲ್ಲೇ ಇದರ ಮೂಲ ಇದೆ. ರಾಷ್ಟ್ರೋತ್ಥಾನ ಪರಿಷತ್ 60 ವರ್ಷಗಳ ಮುಂಚೆ ಪ್ರಾರಂಭ ಆದಾಗ ಆಗ ಸಂಘದ ಹಿರಿಯರು ಈ ಒಂದು ಸಂಸ್ಥೆಯನ್ನು ಸಮಾಜದ ಜಾಗೃತಿಯ ಸಲುವಾಗಿ, ಸಮಾಜದ ಶಿಕ್ಷಣದ ಸಲುವಾಗಿ, ಸಮಾಜದ ಸೇವೆಯ ಸಲುವಾಗಿ ಪ್ರಾರಂಭ ಮಾಡಿದ್ರು. ಯಾಕೆಂದರೆ ಸಂಘದ ಒಂದು ಮೂಲ ಕಲ್ಪನೆ ಈ ರೀತಿ ಶಾಲೆ ಇರ್ಬೋದು ಅಥವಾ RSSನ ಶಾಖೆ ಇರ್ಬೋದು, ಅಲ್ಲಿ ತಯಾರಾಗುವಂಥ ವ್ಯಕ್ತಿ ಸಮಾಜದಲ್ಲಿ ಬದಲಾವಣೆ ತರಬೇಕು, ರಾಷ್ಟ್ರದ ಪುನರ್ನಿರ್ಮಾಣದ ಒಂದು ದೊಡ್ಡ ತಪಸ್ಸಿನಲ್ಲಿ ಭಾಗಿಯಾಗಬೇಕು ಅನ್ನೋದು. ಹಾಗಾಗಿ ನಾವು ಪ್ರತಿದಿನವೂ ನೆನಪಿಸ್ಕೊಳ್ಳುವಂಥ ವಾಕ್ಯ ಏನಂದರೆ, ವ್ಯಕ್ತಿ ನಿರ್ಮಾಣದಿಂದ ಸಮಾಜ ಪರಿವರ್ತನೆ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ಪುನರ್ನಿರ್ಮಾಣ. ವ್ಯಕ್ತಿ ಬದಲಾದರೆ ನಮ್ಮ ಸಮಾಜಕ್ಕಿರ್ತಕ್ಕಂಥ ಸಮಸ್ಯೆಗಳು, ಸವಾಲುಗಳು ಇದು ದೂರ ಆಗುತ್ತೆ ಮತ್ತು ನಮ್ಮ ಸಮಾಜಕ್ಕೆ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು ಹಿರಿಯರು ಕೊಟ್ಟಿರುವಂಥ ಉನ್ನತ ಮೌಲ್ಯಗಳ ಅದರ ಒಂದು ಪ್ರಕಟೀಕರಣ ಮತ್ತೊಮ್ಮೆ ಚೆನ್ನಾಗಿ ಆಗುತ್ತೆ
ಇದು ಸಂಘದ ನಂಬಿಕೆ. ಹಾಗಾಗಿ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ಪುನರ್ನಿರ್ಮಾಣ ಅಂದರೆ ಅದರೊಳಗೆ ಎರಡು ಮುಖಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಒಂದನ್ನು ನಾವು ಸಾಮಾಜಿಕ ಪರಿವರ್ತನೆ ಅಂತ ಕರೆದಿದ್ದೀವಿ, ಇನ್ನೊಂದನ್ನು ನಾವು ವ್ಯವಸ್ಥೆಯಲ್ಲಿ ಪರಿವರ್ತನೆ ಅಂತ ಯೋಚನೆ ಮಾಡ್ತೀವಿ. ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ಸಿಸ್ಟಮಿಕ್ ಚೇಂಜ್. ವ್ಯವಸ್ಥೆ ಬದಲಾವಣೆ ಆಗೋದು ಅಂದರೆ ಏನು? ಪ್ರತಿಯೊಂದು ಸಮಾಜವು ಕೇವಲ ನಮ್ಮ ಭಾರತದ ನಮ್ಮ ಮಾತೃ ಸಮಾಜವಾದ ಹಿಂದೂ ಸಮಾಜ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಸಮಾಜಗಳು ಕೂಡ ಕೆಲವು ವ್ಯವಸ್ಥೆಗಳ ಆಧಾರದಲ್ಲೇ ಬದುಕುತ್ತವೆ. ಅದರ ಭವಿಷ್ಯನೂ ಕೂಡ ಆ ವ್ಯವಸ್ಥೆಗಳಲ್ಲೇ ಇರುತ್ತೆ. ಅದು ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ಪ್ರಶಾಸನದ ವ್ಯವಸ್ಥೆ ಇರ್ಬೋದು, ಆಡಳಿತ ವ್ಯವಸ್ಥೆ ಅಂತ ಯಾವುದನ್ನು ಕರೀತಾರೆ ಅದಿರ್ಬೋದು, ನ್ಯಾಯ ವ್ಯವಸ್ಥೆ ಇರ್ಬೋದು, ಸುರಕ್ಷೆಯ ವ್ಯವಸ್ಥೆ ಇರ್ಬೋದು. ಈ ರೀತಿ ಒಂದು ಸಮಾಜವನ್ನು ಎತ್ತಿ ನಿಲ್ಲಿಸೋದು ಅದರ ಆಧಾರ ಏನು ಅಂದರೆ ವ್ಯವಸ್ಥೆಗಳು. ಅದಕ್ಕೆ ಹೊಂದಿರುವಂಥ ಇನ್ಸ್ಟಿಟ್ಯೂಷನ್ಸ್ ಅಂತ ಯಾವುದನ್ನು ಕರೀತಾರೆ ಸಂಸ್ಥೆಗಳು, ಸಾಂಸ್ಥಿಕ ರೂಪಗಳು. ಅದರಲ್ಲಿ ಶಿಥಿಲತೆ ಬಂದರೆ ಆ ಸಮಾಜ ಪತನ ಆಗುತ್ತೆ. ನಾವು ಅನೇಕ ಬಹಳ ದೊಡ್ಡ ದೊಡ್ಡ ಸಭ್ಯತೆಗಳು, ನಾಗರಿಕತೆಗಳ ಹೆಸರುಗಳನ್ನು ನಾವು ಕೇಳ್ತೀವಿ. ರೋಮನ್, ಗ್ರೀಕ್, ಮಾಯಾ, ಇಂಕಾ. ಸೂಕ್ಷ್ಮವಾಗಿ ನೋಡಿದ್ರೆ ಅಂಥ ಜಗತ್ತಿನಲ್ಲೇ ಒಂದು ವೈಭವದ ಸ್ಥಾನಕ್ಕೆ ತಲುಪಿದ್ದಂಥ, ಶಕ್ತಿಶಾಲಿ ಸ್ಥಾನಕ್ಕೆ ತಲುಪಿದ್ದಂಥ ಅನೇಕ ಸಂಸ್ಕೃತಿಗಳು, ಅನೇಕ ಈ ರೀತಿಯ ನಾಗರಿಕತೆಗಳು, ಸಮಾಜಗಳು ಇವತ್ತು ಯಾಕೆ ಜಗತ್ತಿನಲ್ಲಿ ಇಲ್ಲ ಅಂದರೆ ಆ ಒಂದು ಯಾವುದೋ ಒಂದು ಕಾಲಖಂಡದಲ್ಲಿ ಅಂಥ ಸಮಾಜಗಳ ಮೇಲೆ ಆಕ್ರಮಣ ಅಥವಾ ನಾಗರಿಕತೆಗಳು ಹಾದು ಹೋದಂಥ ಸ್ಥಿತಿ ಒಂದಾದರೆ ಆ ರೀತಿಯ ಆಕ್ರಮಣಗಳನ್ನು ಎದುರಿಸಿಕೊಂಡು ಎದ್ದು ನಿಲ್ಲಬೇಕಾದಂಥ ಸಂಸ್ಥೆಗಳು ಅಥವಾ ವ್ಯವಸ್ಥೆಗಳು ಯಾವುದು ಇರಬೇಕಾಗಿತ್ತು, ಯಾವ ಇನ್ಸ್ಟಿಟ್ಯೂಷನ್ಸ್ ಕಾರಣಕ್ಕಾಗಿ ವ್ಯವಸ್ಥೆಗಳು ರೂಪಿತ ಆಗಬೇಕಾಗಿತ್ತು ಸಮಾಜದಲ್ಲಿ, ಅದರೊಳಗೆ ಬಂದಂಥ ಶಿಥಿಲತೆ ಇದು ಮುಖ್ಯ ಕಾರಣ. ಹಾಗೆ ಸಂಘ ಯೋಚನೆ ಮಾಡಬೇಕಾದ್ರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರದ ಪುನರ್ನಿರ್ಮಾಣ ಅಂದಾಗ ಈ ವ್ಯವಸ್ಥಾ ಪರಿವರ್ತನೆ ಅಂತ ಏನು ಯೋಚನೆ ಮಾಡುತ್ತೆ ಇದು ಬಹಳ ಪ್ರಮುಖವಾದಂಥ ಭಾಗ. ಅದೇ ರೀತಿಯಲ್ಲಿ ಸಾಮಾಜಿಕ ಪರಿವರ್ತನೆಯೂ ಕೂಡ. ಸಾಮಾಜಿಕ ಪರಿವರ್ತನೆ ಅದು ವ್ಯಕ್ತಿಯ ಮನಸ್ಸಿನಲ್ಲಾಗುವ, ಕುಟುಂಬದ ಮನಸ್ಥಿತಿಯಲ್ಲಿ ಬರಬೇಕಾದ ಯಾವುದನ್ನು ಮೈಂಡ್ಸೆಟ್ ಅಂತ ಕರೀತಾರೆ, ಸಮುದಾಯಗಳ ಕಮ್ಯುನಿಟೀಸ್ ಅದರ ಮನಸ್ಥಿತಿಯಲ್ಲಿ ಬರಬೇಕಾದಂಥ ಬದಲಾವಣೆ. ಒಂದು ಗ್ರಾಮದಲ್ಲಿ, ಒಂದು ನಗರದ ಒಂದು ಕಾಲೋನಿಯಲ್ಲಿ, ಲೊಕ್ಯಾಲಿಟಿಯಲ್ಲಿ, ಒಟ್ಟು ಸಮಾಜದಲ್ಲಿ ಇರಬೇಕಾದಂಥ ಮನಸ್ಥಿತಿ. ಇದೆರಡೂ ಆದಾಗ ಅಂದರೆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು, ಸಾಮಾಜಿಕ ಪರಿವರ್ತನೆ ಆಗಬೇಕು. ಇದೆರಡೂ ಆದಾಗ ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ರಾಷ್ಟ್ರ ಒಂದು ಉನ್ನತ ಸ್ಥಿತಿಗೆ ಹೋಗುತ್ತೆ. ಇದು ಸಂಘದ ಚಿಂತನೆ. ವ್ಯವಸ್ಥೆಯ ಬದಲಾವಣೆಯಲ್ಲಿ ಅನೇಕ ಬಾರಿ ಸ್ಪರ್ಧೆ ಇರುತ್ತೆ. ಒಂದು ಗ್ರಾಮ ಪಂಚಾಯಿತಿ ಇರ್ಬೋದು, ಒಂದು ಲೈಬ್ರರಿ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಒಂದು ಶಾಲೆ ಇರ್ಬೋದು, ಅಲ್ಲಿಂದ ಹಿಡಿದು ದೇಶದ ಪಾರ್ಲಿಮೆಂಟಿನವರೆಗೆ ವ್ಯವಸ್ಥೆಯ ಅನೇಕ ಮುಖಗಳಿದೆ. ಅದರೊಳಗೆ ಅನೇಕ ಸ್ಥಾನಗಳಿಗೆ ಸ್ಪರ್ಧೆ ಇರುತ್ತೆ. ನಾವು ಹೇಳುವ ವಿಚಾರದ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು ಅಂತ ಯೋಚನೆ ಮಾಡೋರು ಇರ್ತಾರೆ, ಇಲ್ಲ ನಾವು ಹೇಳುವ ವಿಚಾರದ ರೀತಿಯಲ್ಲಿ ಇರಬೇಕು ಅಂತ ಯೋಚನೆ ಮಾಡೋರು ಇರ್ತಾರೆ. ಹಾಗೆ ಅಲ್ಲಿ ಸ್ಪರ್ಧೆ ಇರುತ್ತೆ, ಚುನಾವಣೆ ಇರುತ್ತೆ, ಜೈಕಾರ ಇರುತ್ತೆ, ಮುರ್ದಾಬಾದು ಇರುತ್ತೆ, ಚಪ್ಪಾಳೆ ಇರುತ್ತೆ, ಸಭೆಗಳಿರುತ್ತೆ, ಬಹಿರಂಗವಾದ ಕಾರ್ಯಕ್ರಮಗಳಿರುತ್ತೆ. ಇದೊಂದು ಸಮಾಜದ ಸ್ಥಿತಿ. ಆ ಸೂಕ್ತ ಸ್ಥಾನಗಳಿಗೆ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥ ವ್ಯಕ್ತಿಗಳು ಹೋಗಿ ತಲುಪಿದಾಗ, ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹಗಳು ಅಲ್ಲಿ ಮಾಡಬೇಕಾದಂಥ ಪರಿವರ್ತನೆ ಮಾಡಿದಾಗ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ಸಾಮಾಜಿಕ ಪರಿವರ್ತನೆ ಆ ರೀತಿ ಅಲ್ಲ. ಒಬ್ಬೊಬ್ಬ ವ್ಯಕ್ತಿಯಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಸಮುದಾಯದಲ್ಲಿ, ಒಟ್ಟು ಸಮಾಜದ ಮನಸ್ಥಿತಿಯಲ್ಲಿ ಆಗಬೇಕಾದ ಬದಲಾವಣೆ ಅದು ಶಾಂತವಾಗಿ ನಡೆಯೋದು. ಅಲ್ಲಿ ಮೆರವಣಿಗೆ ಮಾಡೋದ್ರಿಂದ, ಸಭೆ ಮಾಡೋದ್ರಿಂದ, ಹೆಚ್ಚು ಶಬ್ದ ಮಾಡೋದ್ರಿಂದ ಆ ಬದಲಾವಣೆ ಆಗಲ್ಲ. ಒಬ್ಬೊಬ್ಬ ವ್ಯಕ್ತಿಯನ್ನು ತಲುಪೋದು, ಒಂದೊಂದು ಕುಟುಂಬವನ್ನು ತಲುಪೋದು ಶಾಂತವಾಗಿ, ದೀರ್ಘವಾಗಿ, ತಕ್ಷಣ ಏನೋ
ಫಲಿತಾಂಶ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ ಅನ್ನೋ ಯಾವ ಅಪೇಕ್ಷೆ ಇಟ್ಟುಕೊಳ್ಳದೆ, ಯಾರನ್ನು ವಿರೋಧ ಮಾಡದೆ ಮಾಡುವಂಥ ಒಂದು ಪರಿವರ್ತನೆ. ಆದರೆ ವ್ಯವಸ್ಥೆಯ ಪರಿವರ್ತನೆ, ಅದಕ್ಕೆ ಪೂರ್ವ ಷರತ್ತು ಯಾವುದು ಅಂತ ಕೇಳಿದ್ರೆ ಸಾಮಾಜಿಕ ಪರಿವರ್ತನೆ. ಒಂದು ಸಮಾಜದಲ್ಲಿ ಮನಸ್ಥಿತಿ ಬದಲಾವಣೆ ಆಗದೆ ಕೇವಲ ವ್ಯವಸ್ಥೆಯಲ್ಲಿ ಮಾತ್ರ ಬದಲಾವಣೆ ಆದರೆ ಅದು ದೀರ್ಘಕಾಲ ನಡೆಯೋದಿಲ್ಲ. ಒಂದು ಊರಿನಲ್ಲಿ ಒಂದು ಒಳ್ಳೆ ಶಾಲೆ ಆಯಿತು. ಆ ಸಂದರ್ಭದಲ್ಲಿ ಆ ಶಾಲೆ ನಡೆಸುವ ಅದು ಮುಖ್ಯೋಪಾಧ್ಯಾಯರು ಇರ್ಬೋದು, ಉಳಿದ ಶಿಕ್ಷಕರು ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ಇವರೆಲ್ಲರೂ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು 8-10 ವರ್ಷದಲ್ಲಿ ಆ ಮುಖ್ಯೋಪಾಧ್ಯಾಯರು ಬದಲಾವಣೆ ಆದರು. ಆ ನಂತರವೂ ಆ ಶಾಲೆ ಒಳ್ಳೆಯ ವ್ಯವಸ್ಥೆಯಲ್ಲೇ ಮುಂದುವರಿಬೇಕಾದ್ರೆ ಆ ಊರಿನ ಗ್ರಾಮಸ್ಥರ ಮನಸ್ಥಿತಿಯಲ್ಲಿ ನಮ್ಮ ಊರಿನ ಶಾಲೆ ಈ ಥರ ಇರಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರಬೇಕು. ಅದು ಸರಿಯಾಗಿ ನಡೀದೇ ಇದ್ದರೆ ಆ ಗ್ರಾಮಸ್ಥರು ಆ ಶಾಲೆ ಸರಿಯಾಗಿ ನಡೆಯುವಂತೆ ಆಗ್ರಹ ಆ ಮುಖ್ಯೋಪಾಧ್ಯಾಯರು ಅಥವಾ ಶಾಲೆ ನಡೆಸುವಂಥ ಆಡಳಿತದ ಮೇಲೆ ತರಬೇಕು. ಆಗ ಮಾತ್ರ ಆ ಶಾಲೆ ಯಾವ ರೀತಿ ನಡಿಬೇಕೋ, ಮುಂಚೆ ಯಾವ ಒಳ್ಳೆಯ ಸ್ಥಿತಿಯಲ್ಲಿರುತ್ತೋ ಅದೇ ಸ್ಥಿತಿಯಲ್ಲಿ ನಡೆಯುತ್ತೆ. ಹಾಗಾಗಿ ವ್ಯವಸ್ಥೆಯಲ್ಲಿ ಬದಲಾವಣೆ ಎಷ್ಟು ಮುಖ್ಯನೋ ಅದಕ್ಕಿಂತನೂ ಮುಖ್ಯ ಸಾಮಾಜಿಕ ಪರಿವರ್ತನೆ. ಇದನ್ನು ಸಂಘ ನಂಬುತ್ತೆ. ಹಾಗಾಗಿ ಸಂಘದಿಂದ ಪ್ರಾರಂಭ ಆಗುವ ಈ ರೀತಿಯ ರಾಷ್ಟ್ರೋತ್ಥಾನ ಪರಿಷತ್ತಿನಂಥ ಶಾಲೆ ಇರ್ಬೋದು, ಸಂಘದ ಶಾಖೆ ಇರ್ಬೋದು, ಸಂಘದಿಂದ ನಡೆಯುವ ಯಾವುದೇ ಸೇವಾ ಚಟುವಟಿಕೆ ಇರ್ಬೋದು, ಸಂಘದಿಂದ ನಡೆಯುವ ಅನೇಕ ವೈಚಾರಿಕ ಸಂಸ್ಥೆಗಳಿರ್ಬೋದು, ಇದೆಲ್ಲದರಲ್ಲಿ ಸಾಮಾಜಿಕ ಬದಲಾವಣೆಗೆ, ಸಮಾಜದ ಮನಸ್ಸನ್ನು ಬದಲಾಯಿಸುವುದಕ್ಕೆ ಹೆಚ್ಚು ಗಮನ ಕೊಡುತ್ತೆ. ವ್ಯವಸ್ಥಾ ಪರಿವರ್ತನೆ ಅತ್ಯಂತ ಪ್ರಮುಖವಾದ್ದು ಒಂದು ದೇಶದ ದೃಷ್ಟಿಯಿಂದ. ಇವತ್ತು ದೇಶದಲ್ಲಿ ಸಂಘದ ಚಿಂತನೆಯಿಂದ ಪ್ರೇರಣೆಗೊಂಡು ಹೋದಂಥ ಅನೇಕರು ಕೆಲವು ಸೂಕ್ತ ಸ್ಥಾನಗಳನ್ನು ತಲುಪಿದಾಗ ಅಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಆದರೆ ಸಮಾಜದ ಮನಸ್ಥಿತಿ ಬದಲಾಗದೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಹಾಗಾಗಿ ರಾಷ್ಟ್ರೋತ್ಥಾನದ ಅಂತಹ ಶಾಲೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅಥವಾ ಸೇವಾ ಕ್ಷೇತ್ರದಲ್ಲಿರ್ಬೋದು, ದೇಶದ ಇನ್ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಸಂಘ ಮತ್ತು ಸಂಘದಿಂದ ಪ್ರೇರಣೆಗೊಂಡಂಥ ಈ ರೀತಿ ರಾಷ್ಟ್ರೋತ್ಥಾನ ಪರಿಷತ್ತಂಥ ನಮ್ಮ ಸಂಸ್ಥೆಗಳು ಕೆಲಸ ಮಾಡಬೇಕಾದ್ರೆ ವ್ಯಕ್ತಿಯಲ್ಲಿ ಆಗಬೇಕಾದ ಬದಲಾವಣೆ, ಕುಟುಂಬದಲ್ಲಿ ಆಗಬೇಕಾದ ಬದಲಾವಣೆ, ಸಮುದಾಯದಲ್ಲಿ ಆಗಬೇಕಾದ ಬದಲಾವಣೆ, ಆ ಗ್ರಾಮ, ಆ ನಗರದ, ಆ ಮೊಹಲ್ಲಾದಲ್ಲಿ ಆಗಬೇಕಾದ ಬದಲಾವಣೆ, ಇದ್ರ ಕಡೆ ಹೆಚ್ಚು ಗಮನ ಕೊಡುತ್ತೆ. ಅದರ ಒಂದು ಭಾಗ ರಾಷ್ಟ್ರೋತ್ಥಾನ ಪರಿಷತ್ ಅಂತ ಈ ರೀತಿಯ ಒಂದು ಶಾಲೆ ಹಾಸನ ಜಿಲ್ಲೆಗೆ ಬಂದಿರೋದು. ಹಾಗಾಗಿ ಇಲ್ಲಿ ನಮ್ಮ ಶಾಲೆ ಸಾಮಾಜಿಕ ಬದಲಾವಣೆಯ ಒಂದು ಪ್ರಮುಖ ಕೇಂದ್ರ ಆಗಬೇಕು ಅಂದಾಗ ನಮ್ಮ ಶಾಲೆ ಮಾತ್ರ ಆ ರೀತಿ ಒಂದು ಏನು ಹೇಳ್ತಾರೆ, ಪ್ರತ್ಯೇಕವಾಗಿ ಐಸೋಲೇಟೆಡ್, ನಾವು ಮಾತ್ರ ಭಾಳ ಪವಿತ್ರ, ಬೇರೆ ಯಾರೂ ಆ ಕೆಲಸ ಮಾಡ್ತಾ ಇಲ್ಲ, ಈ ರೀತಿ ಯೋಚನೆ ಮಾಡೋದು. ಸಂಘದಲ್ಲಿ ಒಂದು ಶಬ್ದವನ್ನು ನಾವು ಆಗಾಗ ಬಳಸ್ತೀವಿ. ನಮ್ಮೆಲ್ಲ ಸಂಸ್ಥೆಗಳಲ್ಲೂ ಆ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೀವಿ, ಸಜ್ಜನ ಶಕ್ತಿಯ ಜಾಗರಣ ಅಂತ. ಅಂದರೆ ನಮ್ಮ ರೀತಿಯಲ್ಲೇ ಕೆಲಸ ಮಾಡುವ ಇನ್ನೂ ಅನೇಕರು ಸಮಾಜದಲ್ಲಿದ್ದಾರೆ. ಸಂಘ ಸಮಾಜದಲ್ಲಿ ಒಂದು ಸಂಘಟನೆ ಆಗಬಾರ್ದು. ಈ ಎಚ್ಚರಿಕೆಯನ್ನು ಸಂಘದ ಸಂಸ್ಥಾಪಕರಾದಂಥ ಪರಪೂಜ್ಯ ಡಾಕ್ಟರ್ ಹೆಡ್ಗೆ ಅವರು ಮೊದಲನೇ ದಿವಸದಿಂದನೇ ನಮ್ಮ ಕಾರ್ಯಕರ್ತ ಮನಸ್ಸಲ್ಲಿ ತುಂಬಿಸಿದ್ದಾರೆ. ಸಂಘ ಸಮಾಜದಲ್ಲಿ ಒಂದು ಸಂಘಟನೆ ಆಗಬಾರ್ದು, ಸಂಘ ಸಮಾಜದ ಸಂಘಟನೆ ಆಗಬೇಕು ಅಂತ. ಹಾಗೆಯೇ ಸಂಘದಿಂದ ಪ್ರೇರಣೆಗೊಂಡುವಂಥ ಯಾವುದೇ ಸಂಸ್ಥೆ, ಅದು ರಾಷ್ಟ್ರೋತ್ಥಾನ ಪರಿಷತ್ ಇರ್ಬೋದು, ಹಿಂದೂ ಸೇವಾ ಪ್ರತಿಷ್ಠಾನ ಇರ್ಬೋದು, ವಿದ್ಯಾಭಾರತಿ ಇರ್ಬೋದು, ಅಥವಾ ಸಂಘದಿಂದ ಪ್ರಾರಂಭ ಆಗಿರೋ ಇನ್ನೂ ನೂರಾರು ಸಂಘಟನೆಗಳು, ಟ್ರಸ್ಟು, ಸೊಸೈಟಿಗಳು, ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ಇವತ್ತಿನ ಪ್ರಸ್ತಾವಿಕ ನುಡಿಯಲ್ಲಿ ದಿನೇಶ್ ಹೆಗ್ಡೆ ಅವರು ಕೊನೆಯ ಭಾಗದಲ್ಲಿ ಏನು ಹೇಳಿದ್ರು, ನಾವು ಕೆಲಸ ಮಾಡ್ತಾಯಿದ್ದೀವಿ, ನಮಗೊಂದಿಷ್ಟು ಅನುಭವ ಇದೆ, ಆದರೆ ನಮ್ಮ ರೀತಿಯಲ್ಲೇ ಅಥವಾ ನಮಗಿಂತ ಹೆಚ್ಚು ಕಾಲದಿಂದ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರುವಂಥ, ಸಮಾಜದ ಬಗ್ಗೆ ನಮ್ಮ ರೀತಿಯಲ್ಲೇ ಕಳಕಳಿ ಹೊಂದಿರುವಂಥ, ನಮ್ಮ ರೀತಿಯಲ್ಲೇ ದೇಶಭಕ್ತಿಯನ್ನು, ಪ್ರಾಮಾಣಿಕತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು, ಸಂಸ್ಥೆಗಳು, ಸೇವಾ ಸಂಸ್ಥೆಗಳು, ಸಂಘಟನೆಗಳು ಇವೆ. ಆ ಎಲ್ಲ ಸಂಸ್ಥೆಗಳ ಅನುಭವ, ಅವರ ಒಂದು ಕಳಕಳಿ, ಇದು ನಮಗೂ ಕೂಡ ಕಲಿತುಕೊಳ್ಳುವಂಥ ಅನೇಕ ಅಂಶಗಳನ್ನು ತೋರಿಸುತ್ತೆ. ಹಾಗಾಗಿ ಸಮಾಜದ ಸಂಘಟನೆ ಅಂದಾಗ ಈ ಮನಸ್ಥಿತಿ, ನಾವು ಮುಂದೆ ಹೋಗೋರು, ನೀವೆಲ್ಲ ಫಾಲೋವರ್ಸ್, ಇದು ಸಂಘ ಅಥವಾ ರಾಷ್ಟ್ರೋತ್ಥಾನ ಪರಿಷತ್ತಿನ ಚಿಂತನೆ ಅಲ್ಲ. ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಪರಿವರ್ತನೆ ನಾವು ಮತ್ತು ನಮ್ಮ ಜೊತೆಗಿರುವ ಎಲ್ಲರೂ ಸೇರಿಕೊಂಡು ಮಾಡಬೇಕಾದಂಥ ಕೆಲಸ.
ಈ ರೀತಿಯಾಗಿ ಸಂಘ ಅಥವಾ ರಾಷ್ಟ್ರೋತ್ಥಾನ ಪರಿಷತ್ ಯೋಚನೆ ಮಾಡುತ್ತೆ. ಹಾಗೆ ಹಾಸನದಲ್ಲಿ ಈ ರೀತಿಯ ಒಂದು ಕೇಂದ್ರ, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಪ್ರಾರಂಭ ಆಗಬೇಕಾದ್ರೆ ಈ ಮನಸ್ಥಿತಿಯಿಂದ ಇಲ್ಲಿ ಒಂದು ಪ್ರಕಲ್ಪ ಪ್ರಾರಂಭ ಆಗ್ತಾ ಇದೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು, ಅದರ ಮೂಲಕ ಸಾಮಾಜಿಕ ಪರಿವರ್ತನೆ ಆಗಬೇಕು ಅಂದಾಗ ರಾಷ್ಟ್ರೋತ್ಥಾನ ಪರಿಷತ್, ಅದರ ಒಂದು ಈ ರೀತಿಯ ಶಿಕ್ಷಣ ಸಂಸ್ಥೆ, ಒಂದು ಶಾಲೆ, ಇದು ಯಾವ ರೀತಿಯಲ್ಲಿ ಮುನ್ನಡಿಬೇಕು ಅನ್ನುವ ಚಿಂತನೆಯು ನಮ್ಮ ಅನೇಕ ಹಿರಿಯರ ಕಾರಣಕ್ಕಾಗಿ ನಮ್ಮಲ್ಲಿ ಒಡಮೂಡಿದೆ. ಮೊದಲನೇದಾಗಿ ಈಗಾಗಲೇ ದಿನೇಶ್ ಹೆಗ್ಡೆ ಅವರು ಪ್ರಸ್ತಾವನೆ ಮಾಡಿದಂತೆ, ಮಗು ಇವತ್ತಿನ ಅತ್ಯುಚ್ಚ ಗುಣಮಟ್ಟದ ಒಳ್ಳೆ ಕ್ವಾಲಿಟಿಯ ಶಿಕ್ಷಣ, ಅದು ಇಂಗ್ಲೀಷು, ಮ್ಯಾಥ್ಸು, ಭಾಷೆ, ವಿಜ್ಞಾನ ಎಲ್ಲದರೊಳಗೂ ಪಡೀತಾನೆ ನಮ್ಮ ಮೂಲ ಸಂಸ್ಕೃತಿಯ ಮೌಲ್ಯಗಳು, ಸನಾತನ ಮೌಲ್ಯಗಳು ಮತ್ತು ಸಮಾಜಕ್ಕೆ ಇವತ್ತು ಅಗತ್ಯ ಇರತಕ್ಕಂಥ ಗುಣಗಳು, ಇದನ್ನು ಕಲಿಸುವಂಥ ಪ್ರಯತ್ನ ಆಗುತ್ತೆ. ಇವತ್ತು ಅನೇಕ ಬಾರಿ ನಾವು ಕೆಲವು ಶಬ್ದಗಳನ್ನು ಶಿಕ್ಷಣ ಲೋಕದಲ್ಲಿ ಕೇಳ್ತೀವಿ. ಟ್ರಾನ್ಸ್ಡಿಸಿಪ್ಲಿನರಿ, ಇಂಟರ್ಡಿಸಿಪ್ಲಿನ್, ಅಂದರೆ ಒಂದೇ ವಿಷಯ ಅಲ್ಲ, ಅದ್ರ ಜೊತೆಗೆ 10 ವಿಷಯಗಳನ್ನು ಒಟ್ಟಿಗೆ ಕಲಿಸಬೇಕು, ಅದಕ್ಕೆ ಸಂಬಂಧಿತ ವಿಷಯಗಳನ್ನು ಜೋಡಿಸಿಕೊಂಡು ಕಲಿಸಬೇಕು ಅಂತ. ಇದರಲ್ಲಿ ಮಗು ನೀರು ಅಂದರೆ H2O, ಆ ವಾಟರ್ನ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನು ಅನ್ನೋದು ಮಾತ್ರ ಅಲ್ಲದೆ, H2O ಮಾತ್ರ ಅಲ್ಲ, ನೀರು ನಮ್ಮ ಭಾರತೀಯ ದೃಷ್ಟಿಯಿಂದ ಏನು, ನೀರನ್ನು ನಾವು ತಾಯಿಯಂತೆ ನೋಡಿದ್ದೀವಿ. ಗಂಗಾ ಮಾತೆ, ಕಾವೇರಿ ಮಾತಾ. ಮತ್ತು ನೀರಿನ ಮಹತ್ವ ಏನು? ನಮ್ಮೆಲ್ಲ ಸಂಸ್ಕೃತಿಗಳು ಬೆಳೆದಿರೋದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಸಂಸ್ಕೃತಿಗಳು ಬೆಳೆದಿರೋದು ಕೂಡ ನದಿಗಳ ಬಯಲಲ್ಲೇ. ಅಂದರೆ ನೀರು ಕೇವಲ H2O ಮಾತ್ರ ಅಲ್ಲ, ನೀರಿನ ಜೊತೆಗೆ ಭಾರತೀಯ ದೃಷ್ಟಿಯಿಂದ ಯಾವ್ಯಾವ ಮೌಲ್ಯಗಳು ಅಡಗಿದೆ, ನಾವು ನೀರನ್ನು ಹೇಗೆ ನೋಡ್ತೀವಿ ಅನ್ನೋದು ಸಿಗಬೇಕು. ಅದು ಟ್ರಾನ್ಸ್ಡಿಸಿಪ್ಲಿನರಿ ಅಥವಾ ಇಂಟರ್ಡಿಸಿಪ್ಲಿನರಿ ಅಂತ ಇವತ್ತೇನು ಶಬ್ದ ಬಳಸ್ತಾ ಇದ್ದಾರೆ, ಇದು ಸಹಜವಾಗಿ ನಮ್ಮ ಶಿಕ್ಷಣದ ಮೂಲಕ ಒಂದು ಮಗುವಿಗೆ ಸಿಗಬೇಕು. ಇದು ರಾಷ್ಟ್ರೋತ್ಥಾನದ ಒಂದು ಇಚ್ಛೆ. ಹಾಗಾಗಿ ನಮ್ಮ ಪ್ರಯತ್ನ ಈ ದೃಷ್ಟಿಯಿಂದ ನಮ್ಮ ಶಿಕ್ಷಣದಲ್ಲಿ ಸೇರಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಭಾರತದ ಶಿಕ್ಷಣದ ಒಂದು ಬಹಳ ದೊಡ್ಡದಾದಂಥ ಪ್ರಮುಖವಾದಂಥ ಒಂದು ಲಕ್ಷಣ ಏನಂದರೆ, ಅದು ಗುರು ಕೇಂದ್ರಿತವಾದಂಥ ಶಿಕ್ಷಣ, ಟೀಚರ್. ಈ ರೀತಿಯ ಕಟ್ಟಡ, ಅದಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳು, ಇದೆಲ್ಲವೂ ಮಹತ್ವವೇ ಇವತ್ತು. ಆದರೆ ಅದಕ್ಕಿಂತ ಮಹತ್ವದ್ದು ಶಿಕ್ಷಕರು, ಶಿಕ್ಷಕ ಅಥವಾ ಶಿಕ್ಷಕಿ ನಮ್ಮ ಸಂಸ್ಥೆಯ ಮೂಲಕ, ರಾಷ್ಟ್ರೋತ್ಥಾನದಂಥ ಶಾಲೆಯ ಮೂಲಕ ಮಗುವಿನಲ್ಲಿ ಯಾವ ರೀತಿಯ ಪ್ರೇರಣೆಯನ್ನು ಉಂಟು ಮಾಡುತ್ತಾರೆ ಅನ್ನೋದು ಬಹಳ ಪ್ರಮುಖವಾದಂಥ ಭಾಗ. ಹಾಗಾಗಿ ಶಿಕ್ಷಕರ ತರಬೇತಿಗೆ, ಶಿಕ್ಷಕರ ಒಂದು ಹೇಗೆ ಒಂದು ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಆಗ್ಬೋದೋ, ಅಲ್ಲಿಯ ಶಿಕ್ಷಕರು ಸಾಮಾಜಿಕ ಪರಿವರ್ತನೆಯ ವಾಹಕರಾಗಬೇಕು. ಇದು ರಾಷ್ಟ್ರೋತ್ಥಾನದ ಒಂದು ಪ್ರಯತ್ನ. ನಾನು ಬಹಳ ಹಿಂದೆ ಒಂದು ಪುಸ್ತಕ ಓದ್ತಾ ಇದ್ದೆ, ಅದರಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಪುಸ್ತಕ. ಅದರೊಳಗೆ ಪ್ರಾರಂಭದಲ್ಲಿ 4 ವಾಕ್ಯಗಳನ್ನು ಮುದ್ರಿಸಿದರು. ಯಾವುದನ್ನು ಪ್ರಾಸ್ತಾವಿಕ ನುಡಿ ಅಂತ ಬರೀತಾರೆ ಪ್ರಸ್ತಾವನೆಯಲ್ಲಿ. ಎ ಪೂರ್ ಟೀಚರ್ ಕಂಪ್ಲೈನ್ಸ್, ಎನ್ ಆವರೇಜ್ ಟೀಚರ್ ಎಕ್ಸ್ಪ್ಲೈನ್ಸ್, ಎ ಗುಡ್ ಟೀಚರ್ ಟೀಚರ್ಸ್, ಎ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್ ಅಂತ ಬರೆದಿದ್ರು. ಯಾರು ಗ್ರೇಟ್ ಟೀಚರ್ ಅಂತ ಕೇಳಿದ್ರೆ, ಯಾರು ಮಗುವಿನಲ್ಲಿ ನಾನು ಯಾಕೆ ಶಿಕ್ಷಣ ಪಡ್ಕೊಳ್ಬೇಕು, ಜೊತೆಗೆ ನಾನು, ನನ್ನ ಕುಟುಂಬ, ನನ್ನ ಸಮುದಾಯ, ಈ ಒಂದು ಭಾವ, ಈ ನನ್ನ ಸಮಾಜ ನನ್ನದು, ಇದರ ಜೊತೆಗೆ ನಾನು ಬದುಕಬೇಕು ಅನ್ನೋ ಒಂದು ಪ್ರೇರಣೆ, ಅದಕ್ಕೆ ನಾನು ನನ್ನ ಕರಿಯರ್ ಜೊತೆಗೆ ಸಾಮಾಜಿಕ ಬದಲಾವಣೆಯಲ್ಲೂ ನನ್ನ ಪಾತ್ರ ಇದೆ, ಈ ಸಮಾಜಕ್ಕೆ, ಈ ದೇಶಕ್ಕೆ
ಒಂದು ಆಸ್ತಿಯಾಗುವಂತೆ ನಾನು ಬದುಕಬೇಕು ಅನ್ನುವ ಪ್ರೇರಣೆ ಯಾರು ಉಂಟು ಮಾಡ್ತಾರೆ ಅವರು ಗ್ರೇಟ್ ಟೀಚರ್. ಇದು ಸಂಘದ ನಮ್ಮೆಲ್ಲ ಶಾಲೆಗಳಲ್ಲೂ ಶಿಕ್ಷಕರಲ್ಲೂ ನಾವು ಅಪೇಕ್ಷೆ ಪಡುವಂಥ ಒಂದು ವಿಷಯ. ಅದಕ್ಕೆ ಪ್ರಯತ್ನವೂ ನಮ್ಮದು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ದೃಷ್ಟಿಯಿಂದ ಶಿಕ್ಷಕರ ಪಾತ್ರ, ಗುರುಗಳ ಪಾತ್ರ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಾನು ಒಂದು ಸಣ್ಣ ಘಟನೆಯನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಇದನ್ನು ಬರೆದಿರೋರು ಅಥವಾ ನಾನು ಕೇಳಿದ್ದು ಇದನ್ನು ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಂದ. ನಮಗೆ ಇಲ್ಲಿ ಈ ಭಾಗದಲ್ಲಿ ಪರಿಚಯ ಇರ್ಬೋದು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಭಾಳ ದೊಡ್ಡದಾದಂಥ ಸಾಹಿತಿಗಳು ಮತ್ತು ಗಾಂಧಿ ಅನುಯಾಯಿಗಳು. ಗ್ರಾಮದಲ್ಲಿ ನಿಂತು ಸ್ವತಃ ಒಂದು ಶಾಲೆಯನ್ನು ತೆರೆದು ಅದರ ಮೂಲಕ ಸಾಮಾಜಿಕ ಪರಿವರ್ತನೆಗೆ ಕೆಲಸ ಮಾಡಿದಂಥವ್ರು ಮತ್ತು ಎಲ್ಲ ಬಹಳ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆಗೆ ಬಹಳ ಒಡನಾಟ ಹೊಂದಿದಂಥವ್ರು. ಅವರು ಒಂದು ಪ್ರಸಂಗವನ್ನು ಬೆಂಗಳೂರಿನ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಅವರ ಭಾಷಣದಲ್ಲಿ ಹೇಳಿದರು. ನಮ್ಮ ಆ ಸಂದರ್ಭದ ಶಿಕ್ಷಕರು, ಗುರುಗಳು ಹೇಗೆ ಯೋಚನೆ ಮಾಡ್ತಾಯಿದ್ರು ಅನ್ನೋದನ್ನು ತಿಳಿಸೋದಕ್ಕಾಗಿ. ಕನ್ನಡದಲ್ಲಿ ಒಬ್ಬರು ಶ್ರೇಷ್ಠ ಕವಿಗಳು ಇದ್ದರು, ವಿ ಸೀತಾರಾಮಯ್ಯನವರು ಅಂತ, ವಿ ಸಿ ಅಂತ ಕರೀತಾ ಇದ್ರು. ಅವರು ಮೈಸೂರು ವಿಶ್ವವಿದ್ಯಾಲಯದ ಅಂದಿನ ಬೆಂಗಳೂರು ಒಂದು ಶಾಖೆ ಅಂತಿತ್ತು. ಆಗ ಬೆಂಗಳೂರು ವಿಶ್ವವಿದ್ಯಾಲಯ ಬೇರೆ ಇರಲಿಲ್ಲ. ಅಲ್ಲಿ ಕನ್ನಡ ವಿಭಾಗದ ಪ್ರಮುಖರಾದರು. ವಿ ಸಿ ಅವರು ಆ ರೀತಿ ನೋಡಿದ್ರೆ ಭಾಳ ಶ್ರೇಷ್ಠ ಕವಿಗಳು. ಇವತ್ತು ಅವರು ಬರೆದಿರೋ ಅನೇಕ ಕವಿತೆಗಳು ಹಾಡುಗಳಾಗಿ ಜನರ ಬಾಯಲ್ಲೂ ಇದೆ. ಆದರೆ ಅವರು ಕನ್ನಡದ ವಿದ್ಯಾರ್ಥಿ ಆಗಿರಲಿಲ್ಲ. ಅವರ MA ಆಗಿದ್ದು ಎಕನಾಮಿಕ್ಸಲ್ಲಿ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದ, ಅಂದರೆ ಅವತ್ತಿನ ಮೈಸೂರು ವಿಶ್ವವಿದ್ಯಾಲಯದ ಬೆಂಗಳೂರು ಶಾಖೆಯ ಕನ್ನಡ ವಿಭಾಗದ ಪ್ರಮುಖರು ನಿವೃತ್ತರಾದಾಗ ಮುಂದಿನವ್ರನ್ನ ಯಾರನ್ನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಆಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಾಸುದೇವಾಚಾರ್ಯ ಇರ್ಬೋದು, ಇನ್ನು ಅನೇಕರು ಅವತ್ತಿನ ಕಾಲದಲ್ಲಿ ಯಾರು ಧೀಮಂತ ಸಂಗೀತಗಾರರು ಅವರೆಲ್ಲರಿಗೂ ಇಂಥ ಪ್ರಭಾವವನ್ನು ಉಂಟು ಮಾಡಿದ್ರು. ಆದರೆ ವಿವೇಕಾನಂದರು ಹೇಳಿದಂತೆ ಆಧ್ಯಾತ್ಮಿಕ ತುಳಿತ ಅವ್ರದ್ದು ಎಷ್ಟಿತ್ತು ಅಂದರೆ ಅವ್ರು ಹಿಮಾಲಯಕ್ಕೆ ಹೊರಟೋದು. ಮತ್ತು ಕೊನೆಗಾಲದಲ್ಲಿ ಬಂದರು, ಅದು ಬೇರೆ ವಿಷಯ, ಆನೇಕಲ್ಲಲ್ಲಿ ಇದ್ದರು. ಆದರೆ ಉದಾಹರಣೆ ನಾನು ಯಾಕೆ ಕೆಂಪೇಗೌಡರದ್ದು ಹೇಳಿದೆ ಅಂದರೆ, ಶಾಲೆ ಎಷ್ಟು ಪ್ರಭಾವ ಬೀರುತ್ತೋ ಸಮುದಾಯ ಮತ್ತು ಸುತ್ತಲಿರತಕ್ಕಂಥ ವಾತಾವರಣವೂ ಅಷ್ಟೇ ಪ್ರಭಾವ ಬೀರುತ್ತೆ. ಹಾಗೆ ಸಂಘದ ದೃಷ್ಟಿಯಿಂದ ಶಿಕ್ಷಣ ಅಂದರೆ ಕೇವಲ ಶಾಲೆ ಅಲ್ಲ, ಕುಟುಂಬ ಮತ್ತು ಸಮುದಾಯವೂ ಕೂಡ, ಇದೆಲ್ಲವೂ ಮೂರು ಕೂಡಿ ಶಿಕ್ಷಣ ಅಂತ ಸಂಘ ಯೋಚನೆ ಮಾಡುತ್ತೆ. ಹಾಗೆ ರಾಷ್ಟ್ರೋತ್ಥಾನ ಪರಿಷತ್ ಈ ರೀತಿಯ ಒಂದು ಶಾಲೆಯನ್ನು ಆರಂಭ ಮಾಡಿದಾಗ ಪೋಷಕರಲ್ಲಿ ಮನವಿ ಮಾಡೋದು ಕೂಡ ಅದೇ. ಇಲ್ಲಿ 9 ರಿಂದ 5 ಗಂಟೆವರೆಗೂ ಶಿಕ್ಷಣ ಸಿಗೋದು, ಅದರೊಳಗೆ ನಾವೇನು ಪ್ರಯತ್ನ ಮಾಡಬೇಕು, ಅದರೊಳಗೆ ಶ್ರೇಷ್ಠತೆಯನ್ನು ಏನು ತರಬೇಕು, ಅದರೊಳಗೆ ಭಾರತೀಯತೆಯನ್ನು, ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಹೇಗೆ ಒತ್ತು ನೀಡಿ ಶಿಕ್ಷಣ ಕೊಡಬೇಕು ಅನ್ನೋದು ಪ್ರಯತ್ನ ಮಾಡ್ತೇವೆ. ಅಷ್ಟೇ ಮಹತ್ವ ತಮ್ಮ ಕುಟುಂಬದಲ್ಲಿ, ನಾವಿರುವ ಪರಿಸರದಲ್ಲಿ, ಸಮುದಾಯದಲ್ಲಿ ಆ ಮಗು ಏನನ್ನು ನೋಡುತ್ತೆ, ಏನನ್ನು ಕೇಳುತ್ತೆ, ಯಾವ ರೀತಿ ಯೋಚನೆ ಮಾಡುತ್ತೆ, ಇದು ಕೂಡ ಅಷ್ಟೇ ಮಹತ್ವ. ಹಾಗೆ ನಾವೆಲ್ಲರೂ ಸೇರಿ ದೇಶಕ್ಕೆ, ಸಮಾಜಕ್ಕೆ ಆಸ್ತಿಯಾಗುವಂಥ, ಭವಿಷ್ಯ ಆಗುವಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥ ಒಂದು ಪವಿತ್ರ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಒಂದು ಮನೋಭಾವದಿಂದ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಯ ಒಂದು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಣ. ಕೇವಲ ಶಾಲೆಯ ಮಕ್ಕಳು, ಪೋಷಕರು ಮಾತ್ರ ಅಲ್ಲ, ಈ ಶಾಲೆಗೆ ಬೆಂಬಲವಾಗಿ ನಿಂತಿರುವಂಥ ಅನೇಕರು ಇಲ್ಲಿ ನಾವಿದ್ದೀವಿ. ಸಮಾಜದ ಗಣ್ಯರು, ಪ್ರಮುಖರು ನಾವಿಲ್ಲಿದ್ದೀವಿ, ತಾಯಂದರು ನಾವಿದ್ದೀವಿ. ಹಾಗೆ ಶಾಲೆ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಮತ್ತು ಶಾಲೆಗೆ ಬರುವ ಮಕ್ಕಳು, ಶಿಕ್ಷಕರು, ಪೋಷಕರು, ಆಡಳಿತ ಮಂಡಳಿ ಎಲ್ಲರೂ ಕೂಡ ನಾವು ಈ ಸಾಮಾಜಿಕ ಪರಿವರ್ತನೆಯ ವಾಹಕರು. ಈ ರೀತಿಯಾಗಿ ನಾವು ಯೋಚನೆ ಮಾಡಿಕೊಂಡ್ರೆ ಯಾವ ಉದ್ದೇಶದಿಂದ ರಾಷ್ಟ್ರೋತ್ಥಾನ ಪರಿಷತ್ತಿನ ಈ ಶಾಲೆ ಹಾಸನದಲ್ಲಿ ಸ್ಥಾಪನೆ ಆಗ್ತಾಯಿದೆಯೋ ಅದಕ್ಕೆ ಸಾರ್ಥಕತೆ ಬರುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೀವಿ. ಇವತ್ತು ನಮ್ಮನ್ನು ಆಶೀರ್ವಚನ ಮಾಡೋದಕ್ಕಾಗಿ ಶ್ರೇಷ್ಠ ಸಂತ ದ್ವಯರು ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ. ಅಜ್ಞಾನದ ಕೇಡು ನೋಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡೆಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡೆಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಭವದ ಕೇಡು ನೋಡೆಯ.
ಬಸವಾದಿ ಪ್ರಮಥರನ್ನು, ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ ಆದಿಚುಂಚನಗಿರಿ ಶಾಖಾ ಮಠವಾದ ಹಾಸನದ ಮಠದ ಪೂಜ್ಯ ಆತ್ಮೀಯರಾದ ಶಂಭುನಾಥ ಮಹಾಸ್ವಾಮಿಯವರಲ್ಲಿ ಶರಣ ಸಮರ್ಪಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿದ ಸ್ವಯಂ ಸೇವಾ ಸಂಘದ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸರ ಕಾರ್ಯವಾಹಕರಾದ ಹಿರಿಯರಾದ ಶ್ರೀ ಮುಕುಂಜಿಯವರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾದ ಕುಮಾರ್ ಅವರೇ, ಈ ಒಂದು ಸಂಸ್ಥೆಯ ಸಂಚಾಲಕರಾದ ಶ್ರೀ ಡಾಕ್ಟರ್ ಲಕ್ಷ್ಮೀನಾಥ್ರವರೇ, ನಮ್ಮ ವೇದಿಕೆಯ ಕೆಳಗೆ ಕುಳಿತಿರುವಂತಹ ಹಿರಿಯರಾದ ಶ್ರೀ ಮುದ್ದುಗೌಡರವರೇ, ಎ ಟಿ ರಾಮಸ್ವಾಮಿಯವರೇ, ಪ್ರೀತಮ್ ಗೌಡ್ರವರೇ, ನಮ್ಮ ಸಿದ್ದೇಶ್ ನಾಗೇಂದ್ರ ಅವರೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ರಾಷ್ಟ್ರೋತ್ಥಾನ ಪರಿಷತ್ತಿನ ಆಶ್ರಯದಲ್ಲಿ ಪ್ರಾರಂಭಗೊಂಡಿರುವ ಹಾಸನ ಶಾಖೆಯ ಈ ವಿದ್ಯಾಲಯದ ಉದ್ಘಾಟನೆಯ ಪವಿತ್ರ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈ ಸಂಸ್ಥೆ ಪ್ರಾರಂಭವಾಗಿ 60 ವರ್ಷಗಳಾಗಿದೆ. 60 ವರ್ಷಗಳ ನಡೆದು ಬಂದ ದಾರಿಯಲ್ಲಿ ಅತ್ಯಂತ ರಾಷ್ಟ್ರಕ್ಕೆ, ದೇಶಕ್ಕೆ ಬೇಕಾಗಿರುವಂತಹ ಅತ್ಯುಪಯುಕ್ತವಾದ ಅನೇಕ ವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರವಾಗಿ ನಾಡಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸೇವೆಯನ್ನು ಸಲ್ಲಿಸಿರುವ ಕೀರ್ತಿ ನಮ್ಮ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಿಗೆ ಸೇರ್ತದೆ ಅನ್ನೋದನ್ನು ನಾವು ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದ್ದು. ಕೇವಲ ಸಾಹಿತ್ಯ, ಶಿಕ್ಷಣ, ಆರೋಗ್ಯ, ಸೇವೆ ಅನ್ನುವಂತಹ 4 ಆಧಾರ ಸ್ತಂಭಗಳನ್ನಾಗಿ ಇಟ್ಟುಕೊಂಡು ಆ ಮೂಲಕವಾಗಿ ಇಡೀ ಮಾನವೀಯ ಸೇವೆಯನ್ನು ಸಲ್ಲಿಸಿಕೊಂಡು ಬರುವಂತಹ ಒಂದು ಸೇವೆಯನ್ನು ನಿರಂತರವಾಗಿ ಈ ಸಂಸ್ಥೆ ತನ್ನನ್ನು ತಾನು ಅರ್ಪಿಸಿಕೊಂಡು ಬಂದಿರುವಂತಹದ್ದು. ಕಾಲಮಾನಕ್ಕೆ ತಕ್ಕ ಹಾಗೆ, ಅವಶ್ಯಕತೆಗೆ ತಕ್ಕ ಹಾಗೆ ಇವತ್ತು ಬದಲಾವಣೆಯನ್ನು ತಂದುಕೊಂಡು ಹೊಸ ಹೊಸ ವಿಚಾರಗಳನ್ನು ತುಂಬುವುದರ ಮುಖಾಂತರವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನೂ ಬೆಳೆಸುವಂತಹ ಮತ್ತು ಆಧುನಿಕತೆಯನ್ನೂ ಜೊತೆಯಲ್ಲಿ ಬೆಳೆಸುವಂತಹ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೋತ್ಥಾನ ಸಂಸ್ಥೆ ಬಹುದೊಡ್ಡ ಕೊಡುಗೆಯನ್ನು ದೇಶಕ್ಕೆ ಕೊಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ, ಅಭಿಮಾನವನ್ನು ಉಂಟು ಮಾಡುವಂಥದ್ದು. ಶಿಕ್ಷಣ ಅತ್ಯಂತ ಅಮೂಲ್ಯವಾಗಿರುವಂಥದ್ದು. ಇವತ್ತು ನಾವು ವಿವೇಕಾನಂದರನ್ನು ಸ್ಮರಣೆ ಮಾಡಿಕೊಂಡ್ರಿಲ್ಲಿ. ಸ್ವಾಮಿ ವಿವೇಕಾನಂದರು ಇಡೀ ಪ್ರಪಂಚವನ್ನು ಸುತ್ತಕೊಂಡು ಬಂದಂತಹ ಅವರು ಪ್ರಪಂಚವನ್ನು ಸುತ್ತಕೊಂಡು ಬಂದ ಮೇಲೆ ಅವರನ್ನ ನಮ್ಮ ಭಾರತದವರು ಪ್ರಶ್ನೆ ಮಾಡಿದ್ರು. ನಮ್ಮ ಭಾರತ ಬೇರೆ ದೇಶಗಳ ಮಟ್ಟಕ್ಕೆ ಏರಬೇಕಾದರೆ, ಸಾಧನೆ ಮಾಡಬೇಕಾದರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಅವರು ಒಂದು ಮಾತನ್ನು ಹೇಳಿದರು, ಎಜುಕೇಷನ್ ಅಲೋನ್ ಅನ್ನುವಂತಹ ಮಾತನ್ನು ಹೇಳಿದರು. ಶಿಕ್ಷಣ ಒಂದೇ ಅನ್ನುವಂತಹ ಮಾತನ್ನು ಸ್ವಾಮಿ ವಿವೇಕಾನಂದರ ಕರೆಯನ್ನು ಕೊಟ್ಟಂತಹ ಅವರು. ಆ ಮಾತನ್ನು ನೋಡಿದಾಗ ಒಬ್ಬ ವ್ಯಕ್ತಿಯ, ಒಂದು ಕುಟುಂಬದ, ಒಂದು ರಾಷ್ಟ್ರದ ಭವಿಷ್ಯ ಎಲ್ಲಿ ನಿರ್ಧಾರ ಆಗುತ್ತಪ್ಪ ಅಂತಂದರೆ ನಾವು ಕೊಡುವ ಶಿಕ್ಷಣದ ಮುಖಾಂತರ ಅದು ನಿರ್ಧಾರ ಆಗುವಂತಹದ್ದು. ಅದಕ್ಕಾಗಿ ಇವತ್ತು ಶಾಲೆಗಳು ಮತ್ತು ಶಿಕ್ಷಕರು ಅತ್ಯಂತ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುವಂತಹ ಅವರು. ಆ ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆಗಳು ನಿಜವಾದ ಅರ್ಥದಲ್ಲಿ ಭಾರತದ ಒಂದು ಆತ್ಮವನ್ನು, ಶಕ್ತಿಯನ್ನು ರೂಪಿಸುವಂತಹ ಬಹುದೊಡ್ಡ ಸೇವಾ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹದ್ದು. ನಮ್ಮ ದೇಶದ ಶಿಕ್ಷಣ ಪದ್ಧತಿ ಎಷ್ಟು ಶ್ರೇಷ್ಠವಾಗಿತ್ತು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು. ನಮ್ಮ ಗುರುಕುಲ ಪದ್ಧತಿಯ ಶಿಕ್ಷಣದೊಳಗೆ ಕೇವಲ ಅವರಿಗೆ ಓದು ಬರಹ ಕಲಿಸುವಂಥದ್ದಲ್ಲ, ಅವರನ್ನ ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುವಂಥ ಶಿಕ್ಷಣವನ್ನು ನಮ್ಮ ಭಾರತೀಯ ಪದ್ಧತಿಯಲ್ಲಿ ಕೊಟ್ಕೊಂಡು ಬಂದಂತಹ ಅವರು. ನೀವೆಲ್ಲ ಕೇಳಿದ ಹಾಗೆ 1834ರಲ್ಲಿ ಮೆಕಾಲೆ ಒಂದು ಮಾತನ್ನು ಹೇಳ್ತಾನೆ. ಅವನು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಕುರಿತು ಹೇಳ್ತಾನೆ, ನಮ್ಮ ಭಾರತದವನ್ನು ಕುರಿತು ಹೇಳ್ತಾನೆ. ನಮ್ಮ ಭಾರತವನ್ನು ನಾವು ಕೈವಶ ಮಾಡಿಕೊಳ್ಬೇಕಾದ್ರೆ, ಭಾರತವನ್ನು ಬದಲಾವಣೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅನ್ನುವಂತಹ ಮಾತನ್ನು ಮೆಕಾಲೆ ಆ ಕಾಲದಲ್ಲೇ ಆ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾನೆ. ಐ ಹ್ಯಾವ್ ಟ್ರಾವೆಲ್ಡ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಇಂಡಿಯಾ, ಉದ್ದಗಲದಲ್ಲಿ ನಾನು ಸಂಚಾರ ಮಾಡಿದ್ದೀನಿ ಭಾರತದಲ್ಲಿ. ಆದರೆ ಅವನು ಹೇಳ್ತಾನೆ, ಬಟ್ ಐ ಹ್ಯಾವ್ ನಾಟ್ ಫೌಂಡ್ ಎ ಸಿಂಗಲ್ ಬೆಗ್ಗರ್ ಆರ್ ಎ ಥೀಫ್, ಒಬ್ಬ ಭಿಕ್ಷುಕನನ್ನಾಗಲಿ ಒಬ್ಬ ಕಳ್ಳನನ್ನಾಗಲಿ ನಾನು ಕಂಡಿಲ್ಲ. ಬಿಕಾಸ್ ಆಫ್ ದೇರ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತ ಹೇಳ್ತಾನೆ. ಯಾಕಪ್ಪ ಅಂದರೆ
ಅವರ ಭಾರತದ ಶಿಕ್ಷಣ ಪದ್ಧತಿ ಮತ್ತು ಅವರಲ್ಲಿರುವಂತಹ ಸಾಂಸ್ಕೃತಿಕ ಪರಂಪರೆ ಇವತ್ತು ಅವರಿಗೆ ಅಂತಹ ವ್ಯಕ್ತಿತ್ವವನ್ನು ತಂದುಕೊಟ್ಟಿದೆ ಅಂತೇಳಿ ಅವನೊಂದು ಮಾತು ಕೇಳ್ತಾನೆ, ಇಫ್ ಎ ಚಾನ್ಸ್ ಗಿವನ್ ಟು ಮೀ ಐ ವಿಲ್ ಚೇಂಜ್ ದ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಸೆಪರೇಟ್ ದ ಪೀಪಲ್ ಆಫ್ ಇಂಡಿಯಾ ಫ್ರಮ್ ದೇರ್ ಕಲ್ಚರಲ್ ಹೆರಿಟೇಜ್ ಅನ್ನುವಂತಹ ಮಾತನ್ನು 1834 ಅವನು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾನೆ. ಅಂತಂದರೆ ನಮ್ಮ ಭಾರತದ ಸಂಸ್ಕೃತಿ ಪರಂಪರೆ ಶಿಕ್ಷಣ ಎಷ್ಟು ದೊಡ್ಡದಾಗಿತ್ತು ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಬೇಕಾಗಿರುವಂತಹದ್ದು. ಅಂಥ ಒಂದು ಶಿಕ್ಷಣ ಪದ್ಧತಿ ಭಾರತಕ್ಕೆ ಬ್ರಿಟಿಷರು ಬಂದ ಮೇಲೆ ಏನಾಯ್ತಪ್ಪ ಅಂದರೆ ಇವನು ಮಾಡಿದಾಗೆ ಅದೆಲ್ಲವನ್ನು ಬದಲಾವಣೆಯನ್ನಾಗಿ ಮಾಡಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮ ಭಾರತದ ಮೇಲೆ ಹೇರಿದ್ರಿಂದಾಗಿ ಇವತ್ತು ನಾವೆಲ್ಲ ಇಂತಹ ಪರಿಸ್ಥಿತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಮತ್ತು ನಮ್ಮ ದೇಶದ ಈ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸುವಂಥ ನಿಟ್ಟಿನಲ್ಲಿ ಅನೇಕರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ RSS ಕೂಡ ಬಹುದೊಡ್ಡ ಸೇವೆಯನ್ನು ಈ ದೇಶಕ್ಕೆ ಸಲ್ಲಿಸ್ತಾ ಇದೆ ಎನ್ನುವುದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇರುವಂತಹ ಅವರು. ಮಕ್ಕಳು ಈ ದೇಶದ ದೊಡ್ಡ ಶಕ್ತಿಯಾಗಿರುವಂತಹ ಅವರು, ಅದರ ಜೊತೆಗೆ ದೊಡ್ಡ ಭವಿಷ್ಯವೂ ಕೂಡ ಅವರಾಗಿರುವಂತಹ ಅವರು. ಚಿಲ್ಡ್ರನ್ ಆರ್ ದ ವರ್ಡ್ಸ್ ಮೋಸ್ಟ್ ವ್ಯಾಲ್ಯೂಯಬಲ್ ರಿಸೋರ್ಸ್ ಆ್ಯಂಡ್ ಇಟ್ಸ್ ಬೆಸ್ಟ್ ಹೋಪ್ ಫಾರ್ ದ ಫ್ಯೂಚರ್ ಅನ್ನುವಂತಹ ಮಾತನ್ನಿದೆ. ಅಂದರೆ ನಮ್ಮ ದೇಶದ ದೊಡ್ಡ ಸಂಪತ್ತು ಯಾರಪ್ಪ ಅಂದರೆ ಮಕ್ಕಳಾಗಿರುವಂತಹ ಅವರು. ನಮ್ಮ ದೇಶದ ದೊಡ್ಡ ಭವಿಷ್ಯದ ಶಕ್ತಿಯೂ ಕೂಡ ಮಕ್ಕಳಾಗಿರುವಂತಹ ಅವರು. ಅಂತಹ ಮಕ್ಕಳಿಗೆ ಇವತ್ತು ನಾವು ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ಎರಡನ್ನೂ ಕೊಡುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಅವರು ಉತ್ತಮ ವ್ಯಕ್ತಿಗಳಾಗಿ ಇವತ್ತು ಸಮಾಜಕ್ಕೆ ದೊಡ್ಡ ಶಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುವಂತಹದ್ದು. ಅದು ಇವತ್ತು ಕೇವಲ ಶಿಕ್ಷಣ ಅನ್ನುವಂಥದ್ರಲ್ಲ ಬರೀ ಶಾಲೆ ಮಾತ್ರ ಅವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾತನಾಡ್ತಾ ಹೇಳಿದ್ರು ಹಿರಿಯರು, ಕುಟುಂಬ ಕೊಡಬೇಕು, ಸಮುದಾಯ ಕೊಡಬೇಕು. ಈ ಎಲ್ಲವೂ ಚೆನ್ನಾಗಿದ್ದಾಗ ಮಾತ್ರ ಮಕ್ಕಳು ಉತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುವಂತಹದ್ದು. ನಾವೊಂದು ಕಡೆ ಶಿಕ್ಷಣದಲ್ಲಿ ಒಳ್ಳೆಯ ಮಾತು ಹೇಳಿಕೊಡ್ತಾ ಇದ್ದೀವಿ, ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದ್ದಿದ್ದರೆ ಆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವಂಥ ಕೆಲಸ ಆಗ್ತದೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳಬೇಕಾಗಿರುವಂತಹದ್ದು, ಮಗುವು ಮನೆಯಲ್ಲಿ ಶಾಲೆಯಲ್ಲಿ ಹೇಳಿಕೊಟ್ಟ ಮಗುವಿಗೆ ಸತ್ಯನೇ ಹೇಳಬೇಕಪ್ಪ, ಸುಳ್ಳು ಹೇಳಬಾರ್ದು ಯಾವಾಗಲೂ ಅಂತ ಹೇಳ್ತಾಯಿದ್ರು. ಇವನು ಮನೆಗೆ ಬಂದ ಮಗ, ಅಪ್ಪ ಟಿ ವಿ ಹಾಕೊಂಡು ಕುಳಿತಿದ್ದ. ಟಿ ವಿ ನೋಡ್ತಾ ಇರಬೇಕಾದ್ರೆ ಬಾಗಿಲು ಹಾಕಿತ್ತು, ಯಾರೋ ಬಾಗಿಲು ಬಡಿದ್ರು. ಬಾಗಿಲು ಬಡ್ದಾಗ ಇವನಿಗೆ ಗೊತ್ತಿತ್ತು ಯಾರೋ ಏನೋ ಕೇಳಕ್ಕೆ ಬಂದವನೇ, ಸಾಲ ಕೇಳೋಕ್ಕೋ ಏನಕ್ಕೋ ಬಂದವನೇ ಅಂತೇಳಿ. ಮನೇಲಿಲ್ಲ ಅಂತ ಹೇಳ್ಬೇಕು ಅವನಿಗೆ. ಮಗನಿಗೆ ಹೇಳ್ಕೊಟ್ಟ, ಮಗು ಹೊರಗೋಗಿ ಬಾಗಿಲು ತರ್ತಾ ಇದ್ದೀನಿ ಹೇಳ್ಬಿಟ್ಟು, ಅಪ್ಪ ಮನೇಲಿಲ್ಲ ಅಲ್ಲೋ ಅಂತ ಹೇಳ್ಕೊಡು ಅಂತಂದ. ಮಗನಿಗೆ ಗೊಂದಲ ಉಂಟಾಯಿತು. ಇದಕ್ಕೆ ತಾನೇ ಶಾಲೆಯಿಂದ ಹೇಳ್ಕೊಟ್ಟವ್ರು ಶಿಕ್ಷಕರು ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತೇಳಿ. ಇಲ್ಲಪ್ಪ ಹೇಳ್ತಾ ಇದ್ದಾನೆ ನೀನೋಗಿ ಸುಳ್ಳು ಹೇಳು ಅಂತೇಳಿ. ಆ ಮಗುವಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಹೀಗೆ ಇವತ್ತು ಸಮಾಜದಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳೆಷ್ಟು ಮುಖ್ಯವೋ ಒಂದೊಂದು ಕುಟುಂಬವೂ ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ತಾಯಿ ತಂದೆಗಳ ಕಡೆ ಜವಾಬ್ದಾರಿಯೂ ಕೂಡ ಮುಖ್ಯವಾಗಿರುವಂತಹದ್ದು. ಏಕೆಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ಇವತ್ತು ತಾಯಿ ತಂದೆಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿರುವಂತಹದ್ದು. ನಾವು ಹೇಳ್ತೀವಲ್ಲ, ನೀವು ಲೈಫ್ ಇನ್ಸೂರೆನ್ಸ್ ಅವರದ ಒಂದು ಚಿತ್ರವನ್ನು ನೋಡ್ತೀವಿ. ಒಂದು ಉರಿಯುತ್ತಿರುವ ದೀಪವನ್ನು 2 ಕೈಗಳ ರಕ್ಷಣೆ ಮಾಡ್ತಾ ಇರ್ತವೆ. ಇದನ್ನು ನಾವು ಮಕ್ಕಳಿಗೆ ಒಂದು ಹೋಲಿಸಿದ್ರೆ ಒಂದು ಕೈ ಒಂದು ಶಾಲೆ ಆಗ್ತದೆ, ಮತ್ತೊಂದು ಕೈ ಪೋಷಕರಾಗ್ತಾರೆ. ಈ ಇಬ್ಬರೂ ಚೆನ್ನಾಗಿದ್ದಾಗ ಮಾತ್ರ ಆ ದೀಪ ಜೊಜ್ಜೊಲೆಮಾನವಾಗಿ ಬೆಳೆಯೋದಕ್ಕೆ ಸಾಧ್ಯ. ಪೋಷಕರ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ತಾಯಿ ಮೊದಲ ಗುರು ಅಂತ ಹೇಳಿ ಕರೆದಿದ್ದಾರೆ. ನಮ್ಮ ಕನ್ನಡದಲ್ಲಿ ನೀವು ಹೇಳುವ ಹಾಗೆ ಮನೆಯ ಮೊದಲ ಪಾಠಶಾಲೆ, ಜನನಿ ತಾಯಿ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೇವೆ. ತಾಯಿ ಕೊಡುವಂತಹ ಶಿಕ್ಷಣ ಇದೆಯಲ್ಲ, ತಾಯಿ ಕೊಡುವಂತಹ ಸಂಸ್ಕಾರ ಇದೆಯಲ್ಲ, ಅದರ ಮುಂದೆ ಯಾವ ಶಿಕ್ಷಣವೂ ದೊಡ್ಡದಲ್ಲ. ಇವತ್ತು ತಾಯಿಯೇ ದೊಡ್ಡ ರಕ್ಷಕಿಯಾಗಿರುವಂತಹಳು, ಶಿಕ್ಷಕಿಯಾಗಿರುವಂತಹಳು, ಮಾರ್ಗದರ್ಶಕವಾಗಿರುವಂತಹ ಶಕ್ತಿ ಇವತ್ತು ತಾಯಿಯ ಕೈಲಿ ಇರುವಂತಹದ್ದು. ಆದ್ದರಿಂದ ಇವತ್ತು ಕುಟುಂಬ ಅನ್ನುವಂಥದ್ದು, ಮನೆ ಅನ್ನುವಂಥದ್ದು ಮಗುವಿನ ಮೂಲಭೂತವಾದಂತಹ ಸಂಸ್ಕಾರ ಶಿಕ್ಷಣ ಕೊಡುವಂಥ ಕೇಂದ್ರ ಆಗ್ತದೆ. ಆ ನಂತರದಲ್ಲಿ ಮಕ್ಕಳು ಬೆಳೆಯುವಂಥದ್ದೆಲ್ಲಪ್ಪ ಅಂದರೆ ಶಾಲೆಯಲ್ಲಿ ಬೆಳೀತವೆ. ಶಾಲೆಗೆ ಬಂದ ಮೇಲೆ ಆ ಮಕ್ಕಳಿಗೆ ಶಾಲೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಎಷ್ಟು ನಂಬಿಕೆ ಬರ್ತದೆ ಅಂತಂದರೆ, ಆ ಶಿಕ್ಷಕರು ಹೇಳಿಕೊಟ್ಟಂಥ ಮಾತು ಮನೆಯಲ್ಲಿ ನೀವು ಸರಿಪಡಿಸೋಕ್ಕೆ ಹೋದರೆ ಸಾಧ್ಯವೇ ಇಲ್ಲ. ನಮ್ಮ ಶಿಕ್ಷಕರು ಹೇಳಿಕೊಟ್ಟಿದ್ದೇ ಸರಿ ಅನ್ನುವಂಥ ಭಾವನೆಯ ಮಾತನ್ನು ಶಿಕ್ಷಕರ ಮೇಲೆ ಆ ಮಕ್ಕಳು ಹೊಂದಿಕೊಂಡಿರ್ತಾರೆ. ಆ ಶಿಕ್ಷಕರು ಏನು ಹೇಳ್ಕೊಡ್ತಾರೋ ಅದೇ ಅವರಿಗೆ ವೇದವಾಕ್ಯ ಆಗಿರುವಂಥದ್ದು. ಅದು ತಪ್ಪು ಹೇಳ್ಕೊಡ್ಲಿ, ಏನೇ ಹೇಳ್ಕೊಡ್ಲಿ, ನಾವು ಗೊತ್ತಿದ್ದು ತಿದ್ದಕ್ಕೆ ಹೋದರೆ ಇಲ್ಲ ನಮ್ಮ ಶಿಕ್ಷಕಿ ಹೇಳ್ಕೊಟ್ಟಿರೋದೇ, ನಮ್ಮ ಗುರುಗಳು ಹೇಳ್ಕೊಟ್ಟಿರೋದೇ ನಿಜ ಅನ್ನುವಂಥ ಭಾವನೆ ಇವತ್ತು ಮಕ್ಕಳ ಮೇಲೆ ಇರುವಂಥದ್ದು. ಆದ್ದರಿಂದ ಇವತ್ತು ಮನೆ ಮತ್ತು ಶಾಲೆ ಎರಡೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಈ ಎರಡೂ ಕಡೆ ಉತ್ತಮವಾದ ವಾತಾವರಣ ಇದ್ದಾಗ ಮಾತ್ರ ಮಕ್ಕಳು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜ್ಞಾನಕ್ಕೆ ಬಹಳ ಒತ್ತು ಕೊಟ್ಕೊಂಡು ಬಂದಂತಹ ಅವರು ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ಅನ್ನುವಂತಹ ಮಾತಿದೆ. ಈ ಜಗತ್ತಿನಲ್ಲಿ ಯಾವುದಕ್ಕಪ್ಪ ಗೌರವ ಇದೆ ಅಂತಂದರೆ ಅದು ಜ್ಞಾನಕ್ಕೆ ಗೌರವ ಇರುವಂತಹದ್ದು ಅಂತ ಹೇಳಿ ಎಲ್ಲರೂ ಕೂಡ ಗೌರವಿಸುವಂಥದ್ದು. ಯಾವುದಪ್ಪ ಅಂದರೆ ದುಡ್ಡಿರೋರನ್ನ ಗೌರವಿಸೋದಿಲ್ಲ, ಆಸ್ತಿ ಪಾಸ್ತಿ ಇರೋರನ್ನ ಗೌರವಿಸೋದಿಲ್ಲ,
ಆದರೆ ಯಾರಲ್ಲಿ ಜ್ಞಾನ ಇದೆ ಆ ಜ್ಞಾನಕ್ಕೆ ಜಗತ್ತು ತಲೆಬಾಗುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅಲ್ಲಮ ಪ್ರಭುಗಳೊಂದು ಮಾತನ್ನು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯರತ್ನವನ್ನು ನೀನು ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟು ಶ್ರೀಮಂತರಿಲ್ಲ ಕಾಣ ಗುಹೇಶ್ವರ ಅನ್ನುವಂತಹ ಮಾತನ್ನು ಅಲ್ಲಮಪ್ರಭು 12ನೇ ಶತಮಾನದಲ್ಲಿ ಇರುವಂತಹದ್ದು. ನಿನ್ನ ಒಂದು ಸಂಪತ್ತು ಯಾವುದಪ್ಪ ಅಂದರೆ ನಿನ್ನಲ್ಲಿರುವಂತಹ ಜ್ಞಾನವೇ ದೊಡ್ಡ ಸಂಪತ್ತಾಗಿರುವಂತಹದ್ದು ಅನ್ನೋ ಮಾತನ್ನು ಅಲ್ಲಮಪ್ರಭುಗಳು ಹೇಳಿದ್ದಾರೆ. ಇವತ್ತು ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹೆ ವಿದ್ಯತೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆ ಜ್ಞಾನಕ್ಕೆ ದೊಡ್ಡ ಶಕ್ತಿ ಇರುವಂತಹದ್ದು. ಯಾರು ಜ್ಞಾನವನ್ನು ಪಡ್ಕೊಳ್ತಾರೆ ಅವನಿಗೆ ಇಡೀ ಜಗತ್ತೇ ಗೌರವಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಒಬ್ಬ ರಾಜ ಮತ್ತು ಒಬ್ಬ ಜ್ಞಾನಿ ಇಬ್ಬರೂ ಇದ್ದಾಗ ಜಗತ್ತು ಯಾರಿಗೆ ಗೌರವಿಸ್ತದೆಪ್ಪ ಅಂತಂದರೆ ಜ್ಞಾನಿಗೆ ಗೌರವಿಸ್ತದೆ ಹೊರತು ಕೇವಲ ರಾಜನಿಗೆ ಮಾತ್ರ ಗೌರವಿಸ್ತದಿಲ್ಲ. ರಾಜನಿಗೆ ತನ್ನ ಅವನ ರಾಜಸ್ಥಾನದಲ್ಲಿ ಮಾತ್ರ ಅವನಿಗೆ ಗೌರವ ಇರ್ತದೆ. ಆದರೆ ಒಬ್ಬ ವಿದ್ವಾಂಸನಿಗೆ ಇಡೀ ಜಗತ್ತು ಗೌರವಿಸುವಂಥ ಕೆಲಸ ಮಾಡ್ತದೆ. ನಮ್ಮ ಮೈಸೂರಿನ ಮಹಾರಾಜರು ಒಮ್ಮೆ ಜರ್ಮನಿಗೆ ಹೋಗಿದ್ದರಂತೆ. ಜರ್ಮನಿಗೆ ಹೋಗಿದ್ದಾಗ ಒಂದು ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟರು. ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟಾಗ ಇವರನ್ನು ಪರಿಚಯ ಮಾಡಿಕೊಟ್ರು. ಇವರು ಮೈಸೂರಿನ ಅರಸರು ಹಿಂಗೆ ಬಂದಿದ್ದಾರೆ, ಇವರು ಮಹಾರಾಜರು ಅಂತ ಹೇಳಿದಾಗ ಅಲ್ಲಿಯ ಒಬ್ಬ ಪ್ರೊಫೆಸರ್ ಕೇಳಿದಂತೆ, ಓ ಮೈಸೂರಿನಲ್ಲಿ ಇಂಥ ಒಬ್ಬ ಪ್ರೊಫೆಸರ್ ಇದ್ದಾರಲ್ಲ, ಆ ಊರಿನಿಂದ ಬಂದಿದ್ದಾರಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿಬಿಟ್ರಂತ ಅವ್ರಿಗೆ. ಆಗ ಮಹಾರಾಜರು ಬಂದ ಮೇಲೆ ಯಾರಪ್ಪ ಇಂಥ ವ್ಯಕ್ತಿ ಅಂತೇಳಿ ಮೈಸೂರಿನಲ್ಲಿ ಕರೆದು ಅವರೊಂದು ಮಾತು ಹೇಳ್ತಾರೆ, ನೋಡಪ್ಪ ನಾನು ಇಲ್ಲಿ ರಾಜ ಆಗಿದ್ದೆ, ಆದರೆ ನಾನು ಜರ್ಮನಿಗೆ ಹೋದಾಗ ನೀನು ಅಲ್ಲಿ ರಾಜ ಆಗಿಬಿಟ್ಟೆ ಕಣೆಯ, ನನಗಿಂತ ನಿನ್ನನ್ನು ಗೌರವಿಸುವಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ ಮಹಾರಾಜರನ್ನು ಒತ್ತು ಹೇಳ್ತಾ ಇರ್ತಾರೆ. ಹಾಗೆ ಇವತ್ತು ಜಗತ್ತು ಗೌರವಿಸುವಂಥದ್ದು ಯಾರಿಗಪ್ಪ ಅಂತಂದರೆ ಅದು ಜ್ಞಾನ ಇರುವವನಿಗೆ ಯಾವತ್ತೂ ಕೂಡ ಗೌರವಿಸುವಂತಹದ್ದು. ಆ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ನಮ್ಮ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಇವತ್ತು ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಅನೇಕ ಶಾಲೆಗಳನ್ನು ಪ್ರಾರಂಭ ಮಾಡುವುದರ ಮುಖಾಂತರವಾಗಿ ಅವರಿಗೆ ಕೇವಲ ಶಿಕ್ಷಣ ಕೊಡುವಂಥದ್ದು ಅಷ್ಟೇ ಅಲ್ಲ, ಅವರಿಗೆ ಶಿಸ್ತು, ದೇಶಭಕ್ತಿ, ತಂದೆ ತಾಯಿಗಳ ಬಗ್ಗೆ ಗೌರವ ಇವೆಲ್ಲವನ್ನು ರೂಪಿಸುವಂಥ ದೊಡ್ಡ ಶಿಕ್ಷಣವನ್ನು ಈ ಸಂಸ್ಥೆಗಳ ಮುಖಾಂತರವಾಗಿ ಇವತ್ತು ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅದನ್ನೇ ಇವತ್ತು ಮೌಲ್ಯಯುತ ಶಿಕ್ಷಣ ಅನ್ನುವ ಮಾತನ್ನು ಯಾವತ್ತೂ ಕೇಳ್ಕೊಂಡು ಬರ್ತಾ ಇದ್ದೇವೆ. ಆ ಮೌಲ್ಯಯುತ ಶಿಕ್ಷಣ ಅಂತಂದರೆ ಇವತ್ತು ಕೇವಲ ಮಕ್ಕಳನ್ನು ಅಂಕಗಳಿಕೆಗೆ ಮಾತ್ರ ಸೀಮಿತಗೊಳಿಸಬಾರದು. ಆ ಮಕ್ಕಳು ಇವತ್ತು ಗುಣವಂತ ಮಕ್ಕಳಾಗಬೇಕು. ನಮ್ಮ ಜಾನಪದದಲ್ಲಿ ಆಡ್ತಾರಲ್ಲ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗ ನನಕಂದ, ಜ್ಯೋತಿ ನೀನಾಗ ಜಗಕ್ಕೆಲ್ಲ ಅನ್ನುವಂಥ ಆಶಯದ ಮಾತುಗಳಿದೆಯಲ್ಲ, ಅದು ಇಂಥ ಶಿಕ್ಷಣ ಸಂಸ್ಥೆಗಳ ಮುಖಾಂತರವಾಗಿ ಅವರು ಕೇವಲ ಜ್ಞಾನವಂತರಾಗೋದಿಲ್ಲ, ಅವರು ಗುಣವಂತ ಮಕ್ಕಳು ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲಿ ಕೊಡುವಂತಹ ಶಿಕ್ಷಣ ಸಂಸ್ಕಾರ ಮಾರ್ಗದರ್ಶನವೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಇಲ್ಲಿ ಹೇಳಿದಾಗೆ ಇವತ್ತು ಈ ಒಂದು ಕಟ್ಟಡ ಅತ್ಯಂತ ಉಪಯುಕ್ತವಾಗಿ ನಿಮ್ಮೆಲ್ಲ ನೋಡಿದಾಗ ನಿಮ್ಗೆ ಅನ್ನಿಸ್ತಾ ಇದೆ ಭಾಳಷ್ಟು ಜನಗಳಿಗೆ ನಮ್ಮ ಮಕ್ಕಳಲ್ಲೇ ಸೇರಿಸಬೇಕು ಅನ್ನುವಂಥ ವಾತಾವರಣ ಇವತ್ತೇ ನಿಮಗೆ ಉಂಟಾಗಿರುವಂತಹದ್ದು. ಇವಾಗ ನಾನು ಕೇಳ್ತಾ ಇದ್ದೆ, ನಿಮಗೆ ಸೀಟೇ ಕೊಡೋಕ್ಕಾಗೋದಿಲ್ಲ, ಅಷ್ಟು ಮಕ್ಕಳು ಬರ್ತಾರೆ ಇಲ್ಲಿ ಅಂತ ಹೇಳ್ತಾ ಇದ್ದೆ. ಒಂದು ಒಂದೇ ವಾತಾವರಣ ಇರುವಂತಹದ್ದು, ಒಳ್ಳೆಯ ಪರಿಸರ ಇರುವಂತಹದ್ದು. ಇಲ್ಲಿ ಎಲ್ಲದಕ್ಕೂ ಒತ್ತು ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ ಕೇವಲ ಜ್ಞಾನಕ್ಕೆ ಒತ್ತು ಕೊಟ್ಟಿಲ್ಲ, ಹೃದಯ ಬೆಳವಣಿಗೆಗೂ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಅವರ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುವಂತಹದ್ದೇ ಶಿಕ್ಷಣ ಅಂತೇಳಿ ಕರೆದಿದ್ದಾರೆ. ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಎನ್ನುವಂತಹ ಮಾತಿದೆಯಲ್ಲ, ಸರ್ವತೋಮುಖವಾದಂತಹ ಶಿಕ್ಷಣ ಅಂತಂದರೆ ವ್ಯಕ್ತಿಯ ಮಕ್ಕಳ ಸರ್ವತೋಮುಖವಾದ ಅವರ ಬುದ್ಧಿ ಬೆಳವಣಿಗೆ ಆಗಬೇಕು, ಅವರ ಒಂದು ಶಕ್ತಿ ಬೆಳವಣಿಗೆ ಆಗಬೇಕು, ಬೌದ್ಧಿಕವಾದ ಶಕ್ತಿ ಆಗಬೇಕು, ಭೌತಿಕವಾದ ಶಕ್ತಿ ಆಗಬೇಕು, ನೈತಿಕವಾದ ಶಕ್ತಿ ಮೌಲ್ಯಗಳು ಬೆಳೆಯಬೇಕು, ಆಧ್ಯಾತ್ಮಿಕವಾದ ಶಕ್ತಿಗಳು ಬೆಳೆಯಬೇಕು. ಅವೆಲ್ಲವನ್ನು ಆದಾಗ ಮಾತ್ರ ಆ ವ್ಯಕ್ತಿಯ ಮಗುವಿನ ಸಮಗ್ರವಾದ ವ್ಯಕ್ತಿತ್ವ ವಿಕಾಸ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ನಿನ್ನೆ ತಾನೇ ಅಂತಾರಾಷ್ಟ್ರೀಯ ಮಹಿಳಾ ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅನೇಕರು ಮಾತುಗಳನ್ನು ತಿಳಿಸಿದ್ದಾರೆ. ನೀವು ಸುಧಾಮೂರ್ತಿಯವರ ಮಾತನ್ನು ಕೇಳಿರಬೇಕು ಅಂತ ಕೇಳಿದ್ದೀನಿ ನಾನು. ಸುಧಾಮೂರ್ತಿ ಇನ್ಫೋಸಿಸ್ ಸಂಸ್ಥಾಪಕಿಯಾಗಿರುವಂತಹ ಅವ್ರ ಮಗಳಿಗೆ 4 ಮಾತನ್ನು ಹೇಳಿದ್ದಾರೆ. ಅವರು ಆ 3 ಮಾತುಗಳನ್ನು ಹೇಳಿದಾರಪ್ಪ ಅಂದರೆ, ನೀನು ಯು ಶುಡ್ ಬಿ ಆಲ್ವೇಸ್ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ದಾರೆ ಮಗಳಿಗೆ. ನೀನು ಯಾವಾಗಲೂ ಒಬ್ಬ ಮನುಷ್ಯ ಆಗಿರಬೇಕು, ಒಳ್ಳೆಯ ಉತ್ತಮ ಮನುಷ್ಯ ಆಗಿರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಹೇಳ್ಕೊಂಡು ಬಂದರೆ 20 ವರ್ಷದಿಂದ ಡಯಾಬಿಟಿಕ್ ಆಗಿದ್ರೆ ಅದನ್ನ ಯಾವತ್ತಿಗೂ ರಿವರ್ಸ್ ಮಾಡಕ್ಕಾಗಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ? ಯಾವತ್ತು ಗೌರವ ಇರಬೇಕು ಅಂತ ಹೇಳಿದ್ದಾರೆ. ಮಾತು ಅದು ಇವತ್ತು ಮುಖ್ಯವಾಗಿರುವಂಥದ್ದು. ನಾವೆಲ್ಲ ಏನಾಗಿದ್ದೇವಪ್ಪ ಅಂದರೆ ಹುಟ್ಟಿದವ ಮನುಷ್ಯರೇ ಆಗಿದ್ದೇವೆ, ಆದರೆ ಆಚರಣೆಯ ಮೂಲಕ ನಮ್ಮ ನಡವಳಿಕೆಯ ಮೂಲಕ ಮನುಷ್ಯತ್ವವನ್ನು ಮರೀತಾ ಇರುವಂಥ ಕೆಲಸ ಆಗ್ತಾ ಇದೆ. ಇವತ್ತು ನಾವೇನಾಗಬೇಕಪ್ಪ ಅಂದರೆ ಮುಖ್ಯವಾಗಿ ನಾವು ಮನುಷ್ಯನಾಗಿ ಬದುಕುವಂಥ ಜೀವನವನ್ನು ಸಾಗಿಸಿದಾಗ ಮಾತ್ರ ಅದು ಸಾರ್ಥಕವಾದಂಥ ಜೀವನ ಆಗುವಂಥದ್ದು. ಅದೇ ನಮ್ಮ ಜೀವನದಲ್ಲಿ ಕಷ್ಟ ಏನಪ್ಪ ಅಂತಂದರೆ
ಬೇರೆ ಏನಾದರೂ ಆಗ್ಬೋದಂತೆ, ಆದರೆ ಒಳ್ಳೆ ಮನುಷ್ಯನಾಗದೆ ದೊಡ್ಡ ಕಷ್ಟ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಟು ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತೇಳಿ. ಆದರೆ ಇಂತಹ ಒಂದು ಶಿಕ್ಷಣ ಸಂಸ್ಥೆಗಳ ಮುಖಾಂತರವಾಗಿ ನಿಜವಾದ ಅರ್ಥದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು, ಒಳ್ಳೆಯ ಮನುಷ್ಯತ್ವವನ್ನು ರೂಪಿಸುವಂತಹ ಶಿಕ್ಷಣವನ್ನು ಈ ಸಂಸ್ಥೆಗಳು ಕೊಡ್ತಾ ಇದ್ದಾವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಭಾರತೀಯ ಪರಂಪರೆ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಇಲ್ಲಿ ಮುಕುಂದ್ರಿಯವರು ಮಾರ್ಕ್ ಟ್ವೇನ್ ಅವರನ್ನು ಜ್ಞಾಪಕ ಮಾಡಿಕೊಂಡ್ರು. ನಮ್ಮ ಭಾರತದ ಬಗ್ಗೆ ಆ ವಿದೇಶಿಗಳು ಎಂತಹ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಮಾರ್ಕ್ ಟ್ವೇನ್ ಹೇಳಿರುವಂತಹ ಮಾತನ್ನು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಇಂಡಿಯಾ ಇಸ್ ದ ಕ್ರ್ಯಾಡಲ್ ಆಫ್ ಹ್ಯೂಮನ್ ರೇಸ್ ಅಂತ ಹೇಳ್ತಾನೆ. ಭಾರತ ಮಾನವ ಜನಾಂಗದ ತೊಟ್ಟಿಲು ಅಂತ ಹೇಳ್ತಾನೆ. ನೋಡಿ, ಭಾರತದ ಬಗ್ಗೆ ಮನುಷ್ಯ ಹುಟ್ಟಿರೋದೇ ಭಾರತದಿಂದ ಅನ್ನುವಂತಹ ಮಾತನ್ನು, ಭಾರತದಲ್ಲೇ ಹುಟ್ಟಿದ್ದಾರೆ ಎನ್ನುವ ಮಾತು ಹೇಳ್ತಾನೆ. ದ ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್, ಮಾನವ ಭಾಷೆಯ ಉಗಮ ಭಾರತದಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾನೆ. ಹಾಗೆ ಹೇಳ್ತಾನೆ ದ ಮದರ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾನೆ, ಇತಿಹಾಸದ ತಾಯಿ ಭಾರತ ಅಂತ ಹೇಳ್ತಾರೆ. ಗ್ರ್ಯಾಂಡ್ ಮದರ್ ಆಫ್ ಲೆಜೆಂಡ್, ಈ ಒಂದು ಪುರಾಣಗಳ ಒಂದು ಅಜ್ಜಿ ಅಂತ ಹೇಳ್ತಾನೆ. ಗ್ರೇಟ್ ಗ್ರ್ಯಾಂಡ್ ಮದರ್ ಆಫ್ ಟ್ರೆಡಿಷನ್, ನಮ್ಮ ಆಚರಣೆಗಳ ಸಂಪ್ರದಾಯಗಳ ಮುತ್ತಜ್ಜಿ ಎನ್ನುವಂತಹ ಮಾತನ್ನು ಹೇಳ್ತಾ ಒಂದು ಮಾತು ಹೇಳ್ತಾನೆ ಅವನು. ಅವರ್ ಮೋಸ್ಟ್ ವ್ಯಾಲ್ಯೂಯಬಲ್ ಆ್ಯಂಡ್ ಮೋಸ್ಟ್ ಇನ್ಸ್ಟ್ರಕ್ಟಿವ್ ಮೆಟೀರಿಯಲ್ಸ್ ಇನ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ ಆರ್ ಟ್ರೆಸರ್ಡ್ ಅಪ್ ಇನ್ ಇಂಡಿಯಾ ಓನ್ಲಿ ಅಂತ ಹೇಳ್ತಾನೆ. ಅನ್ನುವಂತಹ ಮಾತು ಅಂತಂದರೆ, ನಮ್ಮೆಲ್ಲ ಬೆಲೆ ಬಾಳುವಂತಹ ಮಾನವನ ಜ್ಞಾನ ಭಂಡಾರಗಳು ಹಾಗೂ ಮಾರ್ಗದರ್ಶಕವಾದ ವಿಚಾರಗಳು ಎಲ್ಲಿ ಕೇಂದ್ರಿತವಾಗಿದೆ ಅಂತಂದರೆ ಅದು ಭಾರತದಲ್ಲಿ ಮಾತ್ರ ಅನ್ನುವಂತಹ ಮಾತನ್ನು ಮಾರ್ಕ್ ಟ್ವೇನ್ ಹೇಳಿರುವಂತಹ ಮಾತನ್ನು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಅಂತಹ ಒಂದು ಜ್ಞಾನ ಪರಂಪರೆಗೆ ಭಾರತೀಯ ಪರಂಪರೆ ಯಾವತ್ತೂ ಕೂಡ ಗೌರವಿಸಿಕೊಂಡು ಬರ್ತಾ ಇರುವಂತಹದ್ದು. ಆ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಇವತ್ತು ಹಾಸನದಲ್ಲಿ ಬಹುದೊಡ್ಡ ಒಂದು ಕೊಡುಗೆಯನ್ನು ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ನೀವೆಲ್ಲ ಭಾಗ್ಯವಂತರು. ಇಂಥ ಒಂದು ಶಾಲೆಯನ್ನು ಇವತ್ತು ಹೊರವಲಯದಲ್ಲಿ ಒಂದು ಉತ್ತಮ ವಾತಾವರಣದಲ್ಲಿ ಇವತ್ತು ರಾಷ್ಟ್ರೋತ್ಥಾನ ಶಾಲೆ ಇಲ್ಲಿ ಪ್ರಾರಂಭವಾಗಿರುವಂಥದ್ದು. ಇಲ್ಲಿಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದಕ್ಕೆ ಅತ್ಯಂತ ಅವಶ್ಯವಾಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ಸ್ಥಾಪನೆ ಮಾಡಿರುವ ಹಿನ್ನೆಲೆಯಲ್ಲಿ ನೋಡಿ, ಅವತ್ತು ರಾಷ್ಟ್ರೋತ್ಥಾನ ಅಧ್ಯಕ್ಷರಿಗೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದಿಸಬೇಕಾಗಿರುವಂಥದ್ದು. ಅವರೊಂದು ಯೋಜನೆ ಹಾಕ್ಕೊಂಡಿದ್ದಾರೆ, ಪ್ರತಿಯೊಂದು ಜಿಲ್ಲೆಗೆ ಒಂದು ಶಾಲೆಯನ್ನು ಮಾಡಬೇಕು. ಈ ಶಾಲೆ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಅವರು ಕೇವಲ ಬೆಳೆಯಬೇಕು ಅಂತಲ್ಲ, ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಶಾಲೆಗಳನ್ನು ಉತ್ತಮವಾಗಿ ಪಡಿಸಬೇಕು ಅನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡು ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ಮಾಡಬೇಕು. ಅವರಲ್ಲೂ ಕೂಡ ಇಂಥ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಂತಹ ಶಾಲೆಗಳನ್ನು ನಮ್ಮ ನಾಡಿನಾದ್ಯಂತ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ CBSE ಶಾಲೆಯೊಳಗೆ 18,000 ಮಕ್ಕಳು ಇವತ್ತು ಕಲಿತಾ ಇರುವಂತಹ ಅವರು ಸ್ಟೇಟ್ ಸಿಲೆಬಸ್ನಲ್ಲೂ ಸಾವಿರಾರು ಮಕ್ಕಳು ಕಲಿತಾ ಇದ್ದಾರೆ. ಇದರ ಜೊತೆಗೆ ಅನೇಕ ಸೇವಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೀವಾಗಲೇ ನೋಡಿದಾಗೆ, ವಿಡಿಯೋ ನೋಡಿದಾಗೆ ಶಿಕ್ಷಣ, ಆರೋಗ್ಯ, ಸೇವೆ ಇವೆಲ್ಲವನ್ನು ಕೂಡ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ. ತಸ್ನೇಮಿಯಾ ಅಂತದೇನೋ ಒಂದು ರೋಗ ಇದೆ ಮಕ್ಕಳಿಗೆ ಇವತ್ತು. ಆ ರೋಗದ ಮಕ್ಕಳು ನೀವು ನೋಡಬೇಕು, ನೀವು ಹೋಗಿ ಅಲ್ಲಿ ಇವತ್ತು ಅವರ ಅಷ್ಟೊತ್ತಾನದ ಮುಖಾಂತರವಾಗಿ ಅಲ್ಲಿ ಎಲ್ಲ ಮಕ್ಕಳು ಬರ್ತಾರೆ. ಮುಸಲ್ಮಾನ್ ಮಕ್ಕಳೇ ಜಾಸ್ತಿ ಇರ್ತಾರೆ ನೋಡಿದಾಗ, ನಾನು ಅಲ್ಲಿ ಹೋಗಿದ್ದೆ. ಮುಸಲ್ಮಾನ್ ಮಕ್ಕಳು ಬಂದು ಆ ರಕ್ತವನ್ನು ಪಡ್ಕೊಂಡು ಅಲ್ಲಿ ಆ ಚೈತನ್ಯ ಪಡ್ಕೊಂಡು ಹೋಗ್ತಾ ಇರ್ತಾರೆ. ಅದೊಂದು ದೊಡ್ಡ ಕಾಯಿಲೆ ಇವತ್ತು ಮಕ್ಕಳಲ್ಲಿ ಬರ್ತಾ ಇರುವಂಥದ್ದು. ಅಂತಹ ಒಂದು ಸೇವೆಯನ್ನು ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ತಿನ ಮುಖಾಂತರವಾಗಿ ನಡ್ಕೊಂಡು ಬರ್ತಾ ಇದೆಯಲ್ಲ, ನಾವೆಷ್ಟು ಅಭಿಮಾನ ಪಡಬೇಕು, ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಸೇವಾ ಹಿ ಪರಮೋ ಧರ್ಮ ಅನ್ನುವಂತಹ ಮಾತಿದೆ. ಸೇವೆ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆ ಸೇವೆ ಇರ್ಬೋದು, ಇವತ್ತು ರಾಷ್ಟ್ರಭಕ್ತಿ ಇರ್ಬೋದು, ಶಿಕ್ಷಣ ಇರ್ಬೋದು, ಇವೆಲ್ಲವನ್ನು ಕೂಡ ಕೊಡುವಂಥ ಕೆಲಸವನ್ನು ಈ ಒಂದು ಸಂಸ್ಥೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಇವತ್ತು ಈ ಒಂದು ಶಾಲೆಯ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರೋದಕ್ಕೆ ಅತ್ಯಂತ ಸಂತೋಷವಾಗಿದೆ. ಇವತ್ತು ಮುಕುಂದ್ಜಿಯವರು ಬಂದು ಇವತ್ತು ದಿಕ್ಸೂಚಿ ಭಾಷಣವನ್ನು ನಿಮಗೆಲ್ಲರಿಗೂ ಕೂಡ ಮಾಡಿ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿರುವಂತಹವರು. ಪೂಜ್ಯ ಶಂಭುನಾಥ ಮಹಾಸ್ವಾಮಿಗಳು ನನಗೆ ಆತ್ಮೀಯರಾಗಿರುವಂತಹ ಅವರು ಕೂಡ ಆಶೀರ್ವಚನವನ್ನು ಕೊಡುವಂತಹವರಿದ್ದಾರೆ. ಅಧ್ಯಕ್ಷರಾಗಿರುವಂತಹ ಕುಮಾರ್ರವರು ಉದ್ಯಮಿಗಳಾಗಿ ಮತ್ತು ಅವರು ಈಗಾಗಲೇ IT-BT ಕಂಪ್ನಿಯಲ್ಲಿ ದೊಡ್ಡ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಂತಹ ಅವರು. ನಮ್ಮ ಈ ಒಂದು ರಾಷ್ಟ್ರೋತ್ಥಾನ ಸಂಸ್ಥೆಯಲ್ಲಿ ಏನಪ್ಪ ಅಂತಂದರೆ ತ್ಯಾಗಿಗಳಿರುವಂತಹ ಅವರು. ತ್ಯಾಗ ಮತ್ತು ಸೇವೆ ಎರಡರ ಸಂಗಮವೇ ರಾಷ್ಟ್ರೋತ್ಥಾನ ಪರಿಷತ್ ಅಂತ ಹೇಳಬೇಕಾಗಿರುವಂಥದ್ದು. ಅವರೆಲ್ಲವನ್ನು ತ್ಯಾಗ ಮಾಡಿ ಇವತ್ತು ಇದಕ್ಕಾಗಿ ಸಮರ್ಪಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಇದರ ಅಧ್ಯಕ್ಷರಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹಾಸನದ ಜಿಲ್ಲೆಯ ಜವಾಬ್ದಾರಿಯನ್ನು ಇವತ್ತು ಲಕ್ಷ್ಮೀನಾಥರವರು ಅದನ್ನು ವಹಿಸಿಕೊಂಡು ಜೊತೆಯಲ್ಲಿ ಅದಕ್ಕೆ ಸಹಕರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅನೇಕರು ನಮ್ಮ ದಿನೇಶ್ ಹೆಗ್ಗಡೆ ಅವರು ಭಾಳ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಿ ಅವರ ಕೆಳಗೆ ಕೂತಿದ್ದಾರೆ. ಅವರು ಮುಖ್ಯ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂತಹವರು. ಅದು ಮುಖ್ಯ ಇದರ ಜವಾಬ್ದಾರಿ ಆತ್ಮನ ಒತ್ತಿ ಅವರು ಇದಕ್ಕೆ ಮಾರ್ಗದರ್ಶನವನ್ನು ಮಾಡುವಂತಹ ಹೆಗ್ಗಡೆಯವರು ಕೂಡ ಕೆಳಗೆ ಇದ್ದಾರೆ. ಇನ್ನೂ ಅನೇಕರು ಗಣ್ಯರು ಬಂದಿದ್ದಾರೆ. HKS ನಮ್ಮ ಸುರೇಶ್ ಅವರು ಬಂದಿದ್ದಾರೆ. ನೀವು ಇದೇ ರೀತಿ ಆ ಕಡೆ ರಸ್ತೆಗೆ ಹೋದರೆ ಇದು ನಮ್ಮ ತುಮಕೂರು ರಸ್ತೆಗೆ ಎಲ್ಲಿ ಕಾಣ್ತಾ ಇದ್ದರೆ,
ನಮ್ಮ ಬೆಂಗಳೂರು ರಸ್ತೆಗೆ ಹೋದರೆ ಅವ್ರದ್ದೇ ಎದ್ದು ಕಾಣುವಂಥದ್ದು HKS ಸಂಸ್ಥೆ ಅಂತ ಹೇಳಿ ಬಹಳ ದೊಡ್ಡ ಸಂಸ್ಥೆಯನ್ನು, ಒಂದು ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಮಾಡಿ ಉತ್ತಮವಾದಂಥ ಶಿಕ್ಷಣವನ್ನು ಅವರು ಕೂಡ ಕೊಡ್ತಾ ಇರುವಂತಹ ಅವರು ಕಾರ್ಯಕ್ರಮ. ಪ್ರೀತಮ್ ಗೌಡರು ಬಂದಿದ್ದಾರೆ, AT ರಾಮಸ್ವಾಮಿಯವರು. ಇವತ್ತು ಮೌಲ್ಯಯುತ ರಾಜಕಾರಣಿ ಒಬ್ಬರಿದ್ದಾರೆ ನಮ್ಮ ಮಧ್ಯದಲ್ಲಿ ಅಂತಂದರೆ ನಮ್ಮ AT ರಾಮಸ್ವಾಮಿಯವ್ರನ್ನ ಹೇಳಬೇಕಾಗಿರುವಂತಹದ್ದು. ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಿರಿಯ ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷ ಆಗಿರುವಂತಹ ಮುದ್ದೇಗೌಡರು ಇಲ್ಲಿ ಕುಳಿತಿದ್ದಾರೆ. ಅವರು ಶಂಕುಸ್ಥಾಪನೆ ಸಂದರ್ಭದಲ್ಲಿ ಬಂದಿದ್ದರು. ಇವತ್ತು ಉದ್ಘಾಟನೆಯಲ್ಲೂ ಬಂದಿರುವಂತಹ ಹಿರಿಯರಾಗಿರುವಂತಹ ಅವರು ಸ್ವಾಮಿಗಳು ಹೇಳ್ತಾಯಿದ್ರು, ಇವತ್ತು ಅವರ ಒಂದು ಮೂಲಕವಾಗಿ 1,000 ಹೆಣ್ಣು ಮಕ್ಕಳಿಗೆ ಇಲ್ಲಿ ವಸತಿ ನಿಲಯವನ್ನು ನಾವು ಪ್ರಾರಂಭ ಮಾಡಿದ್ದಾರೆ ಅವರು ಅಂತೇಳಿ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ತಾಯಿದ್ರು. ಅಂತಹ ಸೇವಾ ಕಾರ್ಯವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ನಮ್ಮ ಮೆಚ್ಚಿಕೊಳ್ಬೇಕಾಗಿರುತ್ತೆ. ನಮ್ಮ ಸಿದ್ದೇಶ್ ನಾಗೇಂದ್ರ ಯುವ ಉತ್ಸಾಹಿ ತರುಣ ಇವತ್ತು ನಮ್ಮ ಹಾಸನದಲ್ಲಿ ನಮ್ಮ ಸಮಾಜದ ಒಬ್ಬ ಶಕ್ತಿಯಾಗಿ ಹೋರಾಟ ಮಾಡ್ತಾ ಇರುವಂತಹ ಅವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೀವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮ ಭಾಗವಹಿಸಿರುವಂಥ ಅತ್ಯಂತ ಸಂತೋಷ ಅಂತ ಹೇಳ್ತಾ ಇವತ್ತು ಶಾಲೆ ಇವತ್ತು ಬೆಳೆದು ಈ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲಿ. ಈ ಮಕ್ಕಳಿಗಷ್ಟೇ ಅಲ್ಲ, ಬೇರೆ ಶಾಲೆಗಳ ಶಿಕ್ಷಕರಿಗೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ಮಾಡಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಆದಿರುದ್ರ ನಮಸ್ತೆಸ್ತು ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಭೌಮಾದೆ ವಚೋಘೋಷಿತ ರೂಪಿಣಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಪ್ರಪ್ರಥಮವಾಗಿ ಎಲ್ಲ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವರ ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಪವಿತ್ರವಾದ ನಮ್ಮ ಜಿಲ್ಲೆಗೆ ಹೊಸದಾಗಿ ವಿನೂತನವಾಗಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನಕ್ಕೆ CBSE ಪಠ್ಯಕ್ರಮ ಶಾಲಾ ಕಟ್ಟಡ ಲೋಕಾರ್ಪಣೆ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದಗಳನ್ನು ನೀಡಿ ಮಾನವೀಯ ಮೌಲ್ಯಗಳು ಈ ಸಂಘದ ಸಂಸ್ಥೆಯ ಅನೇಕ ವಿಚಾರಗಳನ್ನು ಭಾಳಷ್ಟು ಎಲ್ಲರಿಗೂ ಮನಮುಟ್ಟುವಾಗೆ ಅರಸಿ ಆಶೀರ್ವಾದ ಮಾಡಿ ಈ ಸಂಸ್ಥೆ ಪ್ರತಿಭಾನ್ವಿಕ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಬೆಳೆದು ಈ ರಾಷ್ಟ್ರ ಸೇವೆಗೆ ದೇಶ ಸೇವೆಗೆ ಇಡೀ ದೇಶ ತಿರುಗಿ ನೋಡುವಂಥ ವ್ಯವಸ್ಥೆ ಈ ಸಂಸ್ಥೆಯಿಂದ ಆಗಲಿ ಅಂತೇಳಿ ಹೃದಯಪೂರ್ವಕವಾಗಿ ಅರಸಿ ಆಶೀರ್ವಾದ ಮಾಡಿದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಶ್ರೀ ಸಿದ್ಧಗಂಗಾ ಕ್ಷೇತ್ರ ತುಮಕೂರು ಮಹಾಸ್ವಾಮೀಜಿಯವರಲ್ಲಿ ಸಾಷ್ಟಾಂಗ ನಮ್ಮೆಲ್ಲ ಹಾಸನ ಜಿಲ್ಲೆಯ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಈ ಒಂದು ದಿಕ್ಸೂಜಿ ಭಾಷಣ ಮಾಡಿದಂತಹ ಶ್ರೀಯುತ ಮುಕುಂದ್ ಅವರೇ ಹಾಗೂ ಸ್ವಾಗತ ಮಾಡಿದಂತಹ ದಿನೇಶ್ ಹೆಗ್ಡೆಯವರು, ಸಂಚಾಲಕ ಒಂದು ಸಮಿತಿಯಾದಂಥ ಲಕ್ಷ್ಮೀಕಾಂತ್ ಅವರು ಮತ್ತು ಕುಮಾರ್ ಅವರು, ಎಲ್ಲ ವೇದಿಕೆಯಲ್ಲಿರುವ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಈಗಾಗಲೇ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಎಲ್ಲನೂ ಕೂಡ ಸ್ಮರಣೆ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಸಮಯ ಆಗಿದೆ, 10 ನಿಮಿಷ ಮಾತ್ರ ಸಮಯ ಇರೋದ್ರಿಂದ ನಮ್ಮ AT ರಾಮಸ್ವಾಮಿಯವರು, ಮುದ್ದೇಗೌಡರು, ನಮ್ಮ ಶಾಸಕರಾಗಿದ್ದಂಥ ಮಾಜಿ ಶಾಸಕರಂಥ ಪ್ರೀತಮ್ ಗೌಡರು, ಬೇಲೂರು ಶಾಸಕರಾದಂಥ ಸುರೇಶ್ ಅವರು ಮತ್ತು ನಮ್ಮ ಧರ್ಮಸ್ಥಳ ಆಯುರ್ವೇದಿಕ ಕಾಲೇಜು ಪ್ರಾಂಶುಪಾಲಂತ ಪ್ರಸನ್ನರಾವ್ ಅವರು ಕೂಡ ಇಲ್ಲೆಲ್ಲ ಪತ್ರಿಕಾ ಮಿತ್ರರು, ನಮ್ಮ ಸಚಿನ್ ಕೂಡ ಅನೇಕ ಜನ ಇಲ್ಲಿ ಸಿದ್ದೇಶ್ ನಾಗೇಶ್ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಈ ಸಂಘದ ಸಂಸ್ಥೆಯಲ್ಲಿ ಸೇವಕರಾಗಿ ಒಂದು ಕೊಟ್ಟಂಥ ಜವಾಬ್ದಾರಿಯನ್ನು ಭಾಳ ಅಚ್ಚುಕಟ್ಟಾಗಿ ಸೇವೆಯನ್ನು ಮಾಡಿ ಎಲ್ಲ ಕೆಳಗೆ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎಲ್ಲ ಅರಸ್ತವರು ಗಣ್ಯ ವ್ಯಕ್ತಿಗಳೇ, ನಮ್ಮ ಹಾಸನ ಜಿಲ್ಲೆಯ ಪತ್ರಿಕಾ ಮಿತ್ರರೇ, ಪೋಷಕವೃಂದದವರೇ, ವಿದ್ಯಾರ್ಥಿರೇ, ಶ್ರದ್ಧೆಯ ತಾಯಂದಿರೇ, ಈಗಾಗಲೇ ಈ ಒಂದು ಸಂಸ್ಥೆಯ ಉದ್ದೇಶಗಳ ಏನೆಲ್ಲ ರಾಷ್ಟ್ರದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ 60 ವರ್ಷಗಳಿಂದ ಸೇವೆಯನ್ನು ಮಾಡಿ 60 ವರ್ಷ ಆದ ನಂತರ ನಮ್ಮ 65ನೇ ಇಸ್ವಿಯಿಂದ ಈಗ 25ನೇ ಇಸ್ವಿಗೆ ನಮ್ಮ ಹಾಸನ ಜಿಲ್ಲೆಗೆ ಪಾದಾರ್ಪಣೆಯನ್ನು ಮಾಡಿದೆ. ಈ ಸಂಸ್ಥೆಗೆ ಸಾಕಷ್ಟು ಜನ ತೆರೆಯಿಂದೆ ಇಂದಿನ ಈ ಒಂದು ಜಾಗ ಬರಬೇಕಾದ್ರೆ ನಮ್ಮ ಇಂದಿನ ಶಾಸಕರಾಗಿದ್ದಂಥ ಪ್ರೀತಮ್ ಗೌಡರು ಈ ಜಾಗಕ್ಕೆ ಸಾಕಷ್ಟು RSSನವರು, ರಾಷ್ಟ್ರೀಯ ಸ್ವಯಂ ಸೇವಕರು ಒಂದು ಧರ್ಮವಂತರಾಗಿ ಶಾಲೆ ಬರಬೇಕು ಅಂತೇಳಿ ಅನೇಕ ಜನ ಈ ಒಂದು ಸಂಸ್ಥೆಗೆ ದುಡಿದಿದ್ದಾರೆ.
ಇವತ್ತು ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಕೂಡ ನಾನು ಒಂದು ಫೋಟೋವನ್ನು ನೋಡಿದೆ. ಸುಮಾರು 85ನೇ ಇಸ್ವಿಯಲ್ಲಿ ಈ ಸಂಸ್ಥೆಗೆ ಬಂದು ಅರಸಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಅದೇ ರೀತಿ ಕೂಡ ಸಿದ್ಧಗಂಗಾ ಕ್ಷೇತ್ರದ ಪರಮ ಪೂಜ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಸಿದ್ಧಗಂಗಾ ಮಹಾಸಂಸ್ಥಾನ ಮಠ ಈ ದೇಶದಲ್ಲಿ ರಾಜ್ಯದಲ್ಲಿ 2 ಕಣ್ಣುಗಳಿದ್ದಾಗೆ. ಅದೇ ರೀತಿ ಕೂಡ ಈ ಒಂದು ಸಂಸ್ಥೆ ಇವತ್ತು ಬರಬೇಕಾದ್ರೆ ರಾಷ್ಟ್ರೋತ್ಥಾನ, ಇವತ್ತು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಈ ದೇಶ ಭಾರತ ದೇಶ ಸನಾತನ ಸಂಸ್ಕೃತಿ ಅಂತ ಅಂದರೆ ಹಲವಾರು ಪ್ರಪಂಚ ತಿರುಗಿ ನೋಡುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಪುಸ್ತಕ ಸಾವಿರಾರು ಗ್ರಂಥಗಳನ್ನ ನಮ್ಮ ರಾಷ್ಟ್ರೋತ್ಥಾನ ಒಂದು ಸಂಸ್ಥೆಯಿಂದ ನಮ್ಮ ದೇಶಕ್ಕೆ ಪರಂಪರೆಯನ್ನು ಎಳೆದುಕೊಟ್ಟಿದೆ. ಇವತ್ತು ಅನೇಕ ಗ್ರಂಥಗಳನ್ನ ಬಿಡುಗಡೆ ಮಾಡಿದೆ ಅಂತ ಒಂದು ಸಂಸ್ಥೆ. ಇವತ್ತು ಸಾಕಷ್ಟು ಮಹಾಭಾರತದ ಸನ್ನಿವೇಶವನ್ನು ನೋಡಿದ್ದೀವಿ. ದ್ರೋಣಾಚಾರ್ಯರು ಎಷ್ಟು ದಾರ್ಶನಿಕ ವ್ಯಕ್ತಿ ಮತ್ತು ಗುರುಗಳು ಅಂತ ನಿಮಗೆಲ್ಲ ಗೊತ್ತು. ಅವರು ಮಂತ್ರ ಹೇಳ್ದೇ ಏನೆಲ್ಲ ಒಂದು ಶಕ್ತಿಯನ್ನು ಇತ್ತು ದ್ರೋಣಾಚಾರ್ಯರಲ್ಲಿಂತು. ಅವರು ಕೊಟ್ಟರೆ ಶಾಪನ ಆದರೂ ಕೂಡ ಕೌರವರು ಕೂಡ ಎಷ್ಟು ಭಯಭೀತರಾಗಿದ್ದರು ಅಂತೇಳಿ ಹೇಳಲಿಕ್ಕೆ ನಾವು ಆಗೋದಿಲ್ಲ. ಪಾಂಡವರು ಕೂಡ ಇದ್ದರು, ಕೌರವರು ಕೂಡ ಇದ್ದರು. ಆದರೆ ದ್ರೋಣಾಚಾರ್ಯರೆಲ್ಲ ಶಕ್ತಿ ಇದ್ದರೂ ಕೂಡ ದ್ರೋಣಾಚಾರ್ಯರು ಏನೋ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಆ ವಿದ್ಯಾಸಂಸ್ಥೆಯಲ್ಲೂ ಕೂಡ ಕಂಡುಬಂದಂಥ ಸನ್ನಿವೇಶಗಳನ್ನು ನಾವು ಕಂಡಿದ್ದು. ಯಾಕೆ ಅಂತ ಅಂದರೆ ಗುರುಗಳು ಒಬ್ಬರೇ, ಅವರು ಕೊಟ್ಟಂಥ ಉಪದೇಶ ನೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಸಂಸ್ಕಾರವಾಗಿ ಇಟ್ಕೊಂಡಿದ್ದೆ ಆದರೆ ಆ ಒಂದು ಬೆಳವಣಿಗೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಗುರುಗಳಿಂದ ಮಾರ್ಗದರ್ಶನ ಬೇಕು. ಅದಕ್ಕೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತೇಳಿ. ಒಬ್ಬ ಗುರುಗಳು ಏನೆಲ್ಲ ಶಿಷ್ಯರಿಗೆ ಧಾರೆಯನ್ನು ಎಳಿತಾರೆ. ಈಗ ಭೈರವಿ ಕೆಂಪೇಗೌಡರ ಬಗ್ಗೆ ಹೇಳಿದ್ರು, ಈ ದೇಶದ ಮಹತ್ವ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಒಂದು ಶಾಲೆ, ಒಂದು ವಿದ್ಯಾಸಂಸ್ಥೆ ಮಕ್ಕಳಿಗೆ ಏನೆಲ್ಲ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಬೇಕೋ ಅದನ್ನೆಲ್ಲ ನಮ್ಮ ರಾಷ್ಟ್ರೋತ್ಥಾನ ಸಂಸ್ಥೆಯಿಂದ ಸುಮಾರು 60 ವರ್ಷಗಳಿಂದ ಈ ಸಂಸ್ಥೆಗೆ ದುಡಿದಂಥ ಅನೇಕ ದಾರ್ಶನಿಕ ವ್ಯಕ್ತಿಗಳನ್ನ ನಾವೆಲ್ಲ ಕಂಡಿದ್ದೀವಿ. ಈ ದೇಶ ಪರಂಪರೆ ಇತಿಹಾಸವನ್ನು ಏನಾದರೂ ನಾವು ಹುಡುಕ್ತಾ ಹೋದರೆ ಇವತ್ತು ಧಾರ್ಮಿಕ ಮಠಗಳು ದಾರ್ಶನಿಕ ವ್ಯಕ್ತಿಗಳಿಂದ ಉಳಿಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆ ಒಂದು ವಿನೂತನವಾಗಿ ಹೊಸ ಕಟ್ಟಡ ನಿರ್ಮಾಣವಾಗಿ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆ ನಮ್ಮ ಜಿಲ್ಲೆಗೆ ಬಂದಿದೆ. ಇಲ್ಲಿ ಒಂದು ಹೂತೋಟ ಪ್ರಾರಂಭವಾಗಿದೆ. ಇಲ್ಲಿ ಅರಳುವಂಥ ಮಲ್ಲಿಗೆಗಳು ಸುವಾಸನೆ ಭರಿತವಾಗಿ ಅರಳುವಂಥ ಮಲ್ಲಿಗೆ ಹೂವುಗಳಾಗಿ ಈ ಸಂಸ್ಥೆಯಿಂದ ಹೊರ ಬಂದಿದ್ದೆ. ಆದರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಇತಿಹಾಸ ವಿದ್ಯಾರ್ಥಿಗಳಲ್ಲಿ ಕಾಣಲಿಕ್ಕೆ ಸಾಕಷ್ಟು ಅನುಕೂಲಗಳಾಗ್ತದೆ. ಇವತ್ತು ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆ ಅಧಿಕಾರಕ್ಕೆ ಬಂದಂಥ ಸಂದರ್ಭದ ಕೇವಲ 40 ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಒಂದು ಭೈರವನ ದೇವಸ್ಥಾನ ಎಷ್ಟಿತ್ತೋ ಗೊತ್ತು. ಆ ಭೈರವನಿಗೆ ಅರ್ಕೆ ಮಾಡ್ಕೊಳ್ತಾರೆ, ನಿನ್ನ ದೇವಸ್ಥಾನ ಮಾಡಿಗೆ ದೊಡ್ಡದಾಗಿ ನಿರ್ಮಾಣ ಮಾಡಬೇಕಾದ್ರೆ ಈ ಒಂದು ಸಂಸ್ಥೆಯಲ್ಲಿ 1 ಲಕ್ಷ ಜನ ಯಾವತ್ತು ವಿದ್ಯಾರ್ಥಿಗಳು ಹೊಟ್ಟೆ ತುಂಬ ಊಟ ಮಾಡ್ತಾರೋ ಅವತ್ತು ನಿನ್ನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೀನಿ ಅಂತೇಳಿ ಅವತ್ತು ಸಂಕಲ್ಪ ಮಾಡ್ತಾರೆ ಪೂಜ್ಯ ಮಹಾಸ್ವಾಮೀಜಿಯವರು. ಯಾವತ್ತೋ ಆದಿಚುಂಚನಗಿರಿ ಮಠದಲ್ಲಿ 1 ಲಕ್ಷ ವಿದ್ಯಾರ್ಥಿಗಳು ಉನ್ನತವಾದಂತಹ ವ್ಯಾಸಂಗ ಪಡೀಲಿಕ್ಕೆ ಆ ಸ್ಥಾನ ಯೋಗ್ಯ ಆಗ್ತದೆ, ಅವತ್ತು ಭೈರವ ದೇವಸ್ಥಾನ ಸುಂದರವಾಗಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಕೂಡ ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಕೂಡ ಇವತ್ತು 10,000 ಅಲ್ಲೇ ಇಟ್ಕೊಂಡು ಉಚಿತವಾಗಿ ಅನ್ನದಾನ, ವಿದ್ಯಾದಾನ ಇವತ್ತೆಲ್ಲವೂ ಕೂಡ ಅನೇಕ ಸಂಸ್ಥೆಗಳು, ಮಠಮಾನ್ಯಗಳು ಇವತ್ತು ಮಾಡ್ಕೊಂಬಂದಿದ್ದೇವೆ. ನಮ್ಮ ತುಮಕೂರಿನ ವೀರೇಶಾನಂದ ಮಹಾಸ್ವಾಮೀಜಿ ಒಂದು ಮಾತು ಹೇಳ್ತೀವಿ, ಇವತ್ತು ಮಠಮಾನ್ಯಗಳು ವಿದ್ಯಾಸಂಸ್ಥೆ ಕಟ್ಟಲಿಲ್ಲ ಅಂತಂದರೆ ನಮ್ಮ ದೇಶದಲ್ಲಿ 20% ಕೂಡ ವಿದ್ಯಾವಂತ ಆಗಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆ ಮಾತು ಹೇಳ್ತಾರೆ ಅಂತಂದರೆ ಅವ್ರಿಗೆ ಗೊತ್ತು. ಅದಕ್ಕೆ ನಾವು ಗುರುಗಳು ಇವತ್ತು ಇಬ್ಬರು ಶಿಷ್ಯರಿರ್ತಾರೆ, ಪಾಠ ಮಾಡ್ತಾರೆ. ಒಬ್ಬ ಗುರುಗಳಿಗೆ ಶಿಷ್ಯರಿದ್ದಂಥ ಸಂದರ್ಭದಲ್ಲಿ ಧರ್ಮರಾಯ ಹಿಂಗೆ ಹೇಳ್ತಾರೆ, ನೋಡಪ್ಪ ಪ್ರಪಂಚದಲ್ಲಿ ಎಷ್ಟು ಜನ ಕೆಟ್ಟವರು ಇದ್ದಾರೆ ಒಂದು ಪಟ್ಟಿ ಮಾಡ್ಕೊಂಬ ಅಂತೇಳಿ. ಇನ್ನೊಬ್ಬ ದುರ್ಯೋಧನಿಗೆ ಹೇಳ್ತಾರೆ, ಪ್ರಪಂಚದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ ಪಟ್ಟಿ ಮಾಡ್ಕೊಬ ಅಂತೇಳಿ. ಧರ್ಮರಾಯ ತೀರ್ಥಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿ ಅನೇಕ ಮಹಾತ್ಮಗಳ ದರ್ಶನ ಮಾಡಿಕೊಂಡು ಬಂದು ದ್ರೋಣಾಚಾರ್ಯರಿಗೆ ಗುರುಗಳಿಗೆ ಹೇಳ್ತಾನೆ, ಪ್ರಪಂಚದಲ್ಲಿ ಯಾರೂ ಕೆಟ್ಟವರಿಲ್ಲ ಸ್ವಾಮಿ, ಎಲ್ಲರೂ ಒಳ್ಳೆಯವರು, ಏನಾದರೂ ಒಂದಲ್ಲ ಒಂದು ರೀತಿ ಒಳ್ಳೆ ಕೆಲಸ ಮಾಡಿರ್ತಾರೆ ಅಂತೇಳಿ. ಅದೇ ದುರ್ಯೋಧನ ಬಂದ, ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರಿಲ್ಲ ಸ್ವಾಮಿ, ಎಲ್ಲ ಕೆಟ್ಟವರು, ಏನಾದರೂ ಒಂದು ಕೆಟ್ಟ ಕೆಲಸ ಮಾಡೇ ಇರ್ತಾರೆ ಅಂತೇಳಿ. ಆದರೆ ಆ ಪರಿಸರ ತಕ್ಕನಾಗಿ ವಾತಾವರಣ ಸೃಷ್ಟಿಯಾದಂಥ ಸಂದರ್ಭದಲ್ಲಿ
ಆ ರೀತಿ ಇರ್ತದೆ. ಒಬ್ಬ ಗುರುಗಳು ಪ್ರಶ್ನೆ ಮಾಡೋಕ್ಕೆ ಶಿಷ್ಯ ಬರ್ತಾನೆ, ಅವನ ಕೈಲಿ ಒಂದು ಪಕ್ಷಿಯನ್ನು ಇಟ್ಕೊಂಡಿರ್ತಾನೆ. ನೀವು ಮಹಾನ್ ತಪಸ್ವಿಗಳು, ಜ್ಞಾನವಂತರು, ಬ್ರಹ್ಮಾಸ್ತ್ರ ಎಲ್ಲ ಕೂಡ ಪಟ್ಕೊಂಡಿದ್ದೀರಿ, ನನ್ನ ಕೈಲಿ ಪಕ್ಷಿ ಸೊತ್ತಿದೆಯೋ ಬದುಕಿದೆಯೋ ಹೇಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವಾಗ ಗುರುಗಳು ಹೇಳ್ತಾರೆ, ನಾನೇನಾದರೂ ಬದುಕಿದೆ ಅಂತಂದರೆ ಕತ್ತಿಗೆ ಸಾಯಿಸ್ಬಿಡ್ತಾನೆ, ಅದಕ್ಕೆ ನೋಡಪ್ಪ ಅಳಿ ಉಳುವು ನಿನ್ನ ಕೈಲೇ ಇದೆ, ಅದು ಬದುಕಿದೆಯೋ ಬದುಕಕ್ಕೂ ನೀನೇ ಕಾರಣ ಆಗ್ತೀಯ, ಸಾಯಕ್ಕೂ ನೀನೇ ಕಾರಣ ಆಗ್ತೀಯ, ನೀನೇ ಅದನ್ನು ಒಂದು ಇದು ಮಾಡು ಅಂತೇಳಿ ತೀರ್ಮಾನ ಮಾಡು ಅಂತ ಹೇಳಿದ ಸಂದರ್ಭದಲ್ಲಿ ಅವ್ನಿಗೆ ಅರ್ಥ ಆಗುತ್ತೆ. ಅಂಥ ಗುರುಗಳು ನಮಗೆ ಬೇಕಾಗಿದ್ದಾರೆ. ಇವತ್ತು ಸ್ವಸ್ಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅನೇಕ ದಾರ್ಶನಿಕ ಮ್ಯಾಕ್ಸ್ ಮುಲ್ಲರ್ ಅಂತ ಜಪಾನ್ ಒಬ್ಬ ತತ್ವಜ್ಞಾನಿ ಕೂಡ ಭಾರತೀಯ ವೇದ ಪರಂಪರೆಯನ್ನು ಒಪ್ಕೊಂಡು ಈ ದೇಶದ ಸಂಸ್ಕೃತಿಯನ್ನು, ಅದಕ್ಕೆ ಇವತ್ತು ಇಲ್ಲಿ ಗುರುಗಳು, ಇಲ್ಲಿ ಜಲ, ಒಂದು ಮಣ್ಣು ಎಲ್ಲವೂ ಕೂಡ ಇಷ್ಟಪಡುವಂಥ ಬೇರೆ ದೇಶದಲ್ಲಿ ಇವತ್ತು ನೋಡಿದಿರಿ ಮಹಾಕುಂಭಮೇಳ ಅಂತಾಯಿತು. ಆ ಕುಂಭಮೇಳದಲ್ಲಿ 65 ಕೋಟಿ ಜನ ಬಂದು ಸ್ನಾನ ಮಾಡಿಕೊಂಡು ಎಲ್ಲ ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೊಂಡೋದ್ರು. ಸುಮಾರು ಅಲ್ಲಿ 45-50 ಲಕ್ಷ ಜನ ವಿದೇಶಿಯರು ಬಂದು ಸ್ನಾನ ಮಾಡ್ತಾರೆ ಅಂತ ಅಂದರೆ ಈ ಭರತ ಭೂಮಿಗೆ ಎಷ್ಟು ಪವಿತ್ರವಾದಂಥ ಧನಾತ್ಮಕ ಚಿಂತನೆ ಇದೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಲ್ಲಿ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ತಾಯ್ನಾಡು, ಯಾಕೆ ಗೊತ್ತಾ ಅಂದರೆ ಇವತ್ತು ವೇದನೆ ಕೂಡ ಹೇಳುತ್ತೆ ಮಾತೃದೇವೋಭವ ಅಂತ ಹೇಳಿ. ಅದಕ್ಕೆ ನಮ್ಮ ಪಾಠಶಾಲೆ ಬೇಕಾದಷ್ಟಿದ್ರೂ ಕೂಡ ಇವತ್ತು ಥಾಮಸ್ ಆಲ್ವಾ ಎಡಿಸನ್ ಅವ್ರ ತಾಯಿ ಕೊಟ್ಟಂತಹ ಒಂದು ದಾರಿ ದೀಪದ ಬೆಳಕಿನಲ್ಲಿ ಜಗತ್ತಿಗೆ ಒಂದು ಬೆಳಕನ್ನು ಕೊಂಡೋದಂತಹ ತತ್ವಜ್ಞಾನಿ ತಾಯಿಯಿಂದ. ಯಾಕೆಂತೆ ಅಂದರೆ ವರ್ಣೀಯ ವ್ಯವಸ್ಥೆ ಏನೇ ಆಗಿದ್ರು ಕೂಡ ಬರೀ ಭಾರತಕ್ಕೆ ಅಂತ ಅಲ್ಲ, ಅವತ್ತೇ ಕೃಷ್ಣ ಇಡೀ ದೇಶಕ್ಕೆ, ಈ ಒಂದು ಭಾರತ ಸಂಸ್ಕೃತಿಗೆ ಅನೇಕ ಧರ್ಮದ ಮಹನೀಯರು ಶಾಂತಿಗೋಸ್ಕರ ಈ ದೇಶದಲ್ಲಿ ಬಂದು ಇವತ್ತು ಸಮಾಧಿ ಆಗಿದ್ದಾರೆ ಅಂತೇಳಿ ಅನೇಕ ಗ್ರಂಥಗಳಲ್ಲಿ ಉದಾಹರಣೆ ನಾವು ಕಂಡಿದ್ದೀವಿ. ಅಂಥ ಒಂದು ರಾಷ್ಟ್ರೋತ್ಥಾನ ಸಂಸ್ಥೆಯಿಂದ ಬೇಕಾದಷ್ಟು ಒಳ್ಳೆ ಕೆಲಸಗಳಾಗಲಿ. ಇವತ್ತು ಈ ಒಂದು ಸಂಸ್ಥೆಯಿಂದ ಹೊರಬಂದಂಥ ವಿದ್ಯಾರ್ಥಿಗಳು ದೇಶ ಸೇವೆಗೆ, ಈಶ ಸೇವೆಗೆ ಅವರ ಬದುಕನ್ನು ಮುಡುಪಾಗಿ ಇಟ್ಕೊಂಡು ಕೂಡ ಒಳ್ಳೆ ಸುಸಂಸ್ಕೃತರನ್ನು ಈ ಒಂದು ತರಬೇತಿ ಕೇಂದ್ರ ಇದಾಗಲಿ ಅಂತೇಳಿ ಇವತ್ತು ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ, ಸಿದ್ಧಗಂಗಾ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ, ಭೈರವೇಶ್ವರನ ಕೃಪೆ ಮತ್ತು ನಮ್ಮೆಲ್ಲ ಹಾಸನ ಜಿಲ್ಲೆ ಎಲ್ಲ ಪ್ರಮುಖ ರಾಜಕಾರಣಿಗಳು, ಹಿರಿಯರು, ಶ್ರದ್ಧೆಯ ತಾಯಂದಿರು, ಪ್ರೀತಿಯ ಭಕ್ತರು ಇಲ್ಲೆಲ್ಲ ಬಂದಿದ್ದೀರಿ. ಈ ಸಂಸ್ಥೆ ಸಾಕಷ್ಟು ಎತ್ತರಕ್ಕೆ ಬೆಳೆದು ಇವತ್ತು ನಚೋರಹಾರ್ಯಂ ನಚರಾಜಹಾರ್ಯಂ ನಭ್ರಾತೃಭಾಜ್ಯಂ ಹಜಬಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅಂತೇಳಿ ರಾಜರು ಬಂದು ಅಪಹರಿಸಲಿಕ್ಕೆ ಆಗೋದಿಲ್ಲ, ಅಣ್ಣ ತಮ್ಮಂದಿರು ಭಾಗ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ವಿದ್ಯೆಯನ್ನು ಕಲ್ತ್ಕೊಂಡ್ರೆ ಯಾವ ಜೀವಂತ ವಿದ್ಯೆ ಎಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ನಮ್ಮ ಜೊತೆಯಲ್ಲಿ ಇರ್ತದೆ. ಇವತ್ತು ಯಾವ ವಿದ್ಯೆ ಬೇಕು ನಮಗೆ? ವಿದ್ಯಾ ವಿನಯ ಸಂಪನ್ನೆ. ವಿದ್ಯೆ ಜೊತೆಗೆ ಅವನಿಗೆ ವಿನಯ ಇಲ್ಲ ಅಂತ ಅಂದರೆ ಎಷ್ಟು ವಿದ್ಯೆ ಪಡ್ಕೊಂಡು ಕೂಡ ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ. ಮೊನ್ನೆ ನೋಡಿದರೆ ದೊಡ್ಡ ಡಾಕ್ಟ್ರುಗಳು ತಂದೆ ಸತ್ತಂಥ ಸಂದರ್ಭದಲ್ಲಿ ಬೇರೆ ದೇಶದಲ್ಲಿದ್ದೀನಿ, ಆ ತಂದೆಯನ್ನು ನೀನೇ ಸಂಸ್ಕಾರ ಮಾಡಿಬಿಡು, ಎಷ್ಟಾಗುತ್ತೋ ಹಣವನ್ನು ಕೊಡ್ತೀನಿ ಅಂತ ಹೇಳುವಂಥ ಸ್ವಭಾವ ನಮ್ಮ ಮನೆಯಲ್ಲಿ ಇವತ್ತು ಅಂಥ ಮಕ್ಕಳು ಹುಡ್ತಾ ಇದ್ದಾರೆ. ಅಂಥ ಮಕ್ಕಳು ಬೇಕು ನಮಗೆ. ಇವತ್ತು ತಾಯಿಯನ್ನು ಇವತ್ತು ಪೂಜೆ ಮಾಡುವಂಥ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತೇಳಿ ಇವತ್ತು ವೃದ್ಧಾಶ್ರಮಗಳು ಏನೆಲ್ಲ ಇವತ್ತು ಆಗ್ತಾಯಿದೆ. ನಾವೇನೇ ಮಾಡುವ ಸಂದರ್ಭದಲ್ಲಿ ಇವತ್ತು ಮಾನವೀಯ ಮೌಲ್ಯಗಳನ್ನ ಕಳ್ಕೊಂಡು ಇವತ್ತು ನಮ್ಮ ಮಕ್ಕಳು ಮುಂದೆ ಬದುಕುವಂಥ ವ್ಯವಸ್ಥೆಗಳಾಗ್ತಾಯಿದೆ. ಆ ರೀತಿ ಆಗಬಾರ್ದು. ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ಮುಕುಂದವರು ಹೇಳ್ದಂಗೆ ಇವತ್ತು ಗುರುಗಳ ಪಾತ್ರ ಭಾಳ ದೊಡ್ಡದು. ಅದಕ್ಕೆ ಈಗ ಹೇಳ್ತಾರೆ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದ ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತೇಳಿ. ಇವತ್ತು ಗುರುಗಳಾದವರು ಬುದ್ಧಿ ಹೇಳಬೇಕು, ತಂದೆ ವಿದ್ಯೆ ಕಲಿಸ್ಬೇಕು, ತಾಯಿ ಬಿದ್ದಿರೋ ನನಗೆ ಸುಮ್ಮನೆ ಬಿದ್ದೋದ್ರೆ ಬಂದು ನೋಡಬೇಕು ಅಂತಲ್ಲ, ಅವನ ನಡೆ ನುಡಿ ನೀತಿ ರೀತಿಗಳಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದಗಳಿಂದ ಅವನ ಮೇಲೆತ್ತುವಂಥ ಕೆಲಸಗಳಾದರೆ ತಾಯಿ ಭುವನೇಶ್ವರಿ ಪಡೆದಂಥ ನರೇಂದ್ರನಾಗಿ ಇವತ್ತು ವಿವೇಕಾನಂದನಾಗುವಂಥ ವ್ಯವಸ್ಥೆ ನಮ್ಮ ಮಕ್ಕಳಲ್ಲೂ ಕೂಡ ಅಂಥ ಧೀಮಂತ ನಾಯಕರನ್ನ ಕಾಣುವಂಥ ವ್ಯವಸ್ಥೆ ಆಗ್ತದೆ. ಡಾಕ್ಟರ್ ಅಬ್ದುಲ್ ಕಲಾಂ ಅಂತವರು, ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತವ್ರು ನಾವು ಇವತ್ತೆಲ್ಲ ನೆನೆಸ್ಕೊಂಡ್ರೆ ಅವರ ತಾಯಿ ಕೊಟ್ಟಂಥ ಸಂಸ್ಕಾರ, ಅವ್ರ ತಂದೆ ಕೊಟ್ಟಂಥ ಜ್ಞಾನ, ಗುರುಗಳು ತೋರಿಸ್ತಂಥ ಮಾರ್ಗದರ್ಶನದಲ್ಲಿ ಬೆಳೆದಂಥ ಇವತ್ತು ಮಹನೀಯರು ಇವತ್ತು ದೇಶಕ್ಕೆ ಅವರೆಲ್ಲ ಸ್ಮರಣೀಯ ವ್ಯಕ್ತಿಗಳಾಗಿದ್ದಾರೆ. ಅಂಥ ಮಕ್ಕಳು ನಮ್ಮಲ್ಲಿದ್ದಂಥ ಸಂದರ್ಭ ನಮ್ಮ ಮಕ್ಕಳು ಕೂಡ ಅಂಥ ಉಪದೇಶಗಳನ್ನ ಮಾಡಿ ನಮ್ಮ ಮಕ್ಕಳು ಕೂಡ ಸಾಕಷ್ಟು ಈ ಒಂದು ದೇಶ ಸೇವೆಯಲ್ಲಿ ಬದುಕೊಂಡು ಈ ನಮ್ಮ ಭಾರತೀಯ ಸಂಸ್ಕೃತಿಯ ಅನೇಕ ಸಂಸ್ಕೃತಿಗಳನ್ನ ಉಳಿಸುವಂಥ ಜವಾಬ್ದಾರಿ ನಮ್ಮ ಮಕ್ಕಳ ಮೇಲೆ ನಾವೆಲ್ಲ ಪ್ರಭಾವ ಬೀರುವಂಥ
ಒಂದು ಸಂಸ್ಕೃತಿ ಅಂತ ನಾಯಕರು ನಾವೆಲ್ಲ ಆಗೋಣ ಅಂತ ಈ ಸಂದರ್ಭ ಹೇಳ್ತಾ ಭಾಳ ಸಂತೋಷ. ಈ ವಿದ್ಯಾಸಂಸ್ಥೆ ಸಾಕಷ್ಟು ಎತ್ತರಕ್ಕೆ ಬೆಳೆದು ಹಾಸನದಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳಿದ್ದರೂ ಕೂಡ CBSE ಸಿಲೆಬಸ್ಸಿನ ಈ ವಿದ್ಯಾಸಂಸ್ಥೆ ಆಗ್ತಾಯಿದೆ. ಉನ್ನತೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಮಠಕ್ಕೂ RSSಗೂ ಭಾಳ ಅವಿರಾಭಾವ ಸಂಬಂಧ. ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರು ಇದ್ದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ದೊಡ್ಡ ಕಾರ್ಯಕ್ರಮಗಳಾದರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಾನ್ನಿಧ್ಯ, ಅವರ ಆಶೀರ್ವಾದ ಇದ್ದೇ ಇರ್ತಿತ್ತು. ಅದೇ ದೃಷ್ಟಿಯಿಂದ ಆದಿಚುಂಚನಗಿರಿ ಮಠ, ಇವತ್ತು ಸಿದ್ಧಗಂಗಾ ಮಠ, ಅನೇಕ ಮಠಗಳು ಈ ಸಂಸ್ಥೆಯ ಜೊತೆಯಲ್ಲಿದ್ದು ನಾವು ಕೂಡ ಈ ಸಂಸ್ಥೆಗೆ ಸಾಕಷ್ಟು ಬೆಳಕು ನೀಡುವಂಥ ಒಂದು ಸಹಕಾರವನ್ನು ನಮ್ಮ ಜಿಲ್ಲೆಯ ಎಲ್ಲರ ಶ್ರೀಮಠದ ಭಕ್ತರ ಪರವಾಗಿ, ರಾಜಕೀಯ ಮುಖಂಡರ ಪರವಾಗಿ, ಎಲ್ಲ ಸಮಾಜದ ಬಂಧುಗಳ ಪರವಾಗಿ ನಾವೆಲ್ಲ ಭರವಸೆಗಳನ್ನ ಕೊಡ್ತಾ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಬೆಳೀಲಿ ಅಂತ ನಾನು ಕೂಡ ಹಾರೈಸ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳಿತನ ಮಾಡಲಿ ಅಂತೇಳಿ ತುಂಬದಿಂದ ಹಾರೈಸ್ತೇನೆ. ಜೈ ಶ್ರೀ ಗುರುದೇವ್.